वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्मा तस्मै श्री गुरवे नमः। तस्मै श्री गुरवे नमः। ತೈತ್ರೇಯ ಉಪನಿಷತ್ತು ಬ್ರಹ್ಮಾನಂದವಲ್ಲಿಯನ್ನು ನೋಡ್ತಾ ಇದ್ವಿ. ಆ ಬ್ರಹ್ಮನಿಂದಲೇ ಪಂಚಕೋಶಗಳು ಕೂಡ ಆಗಿರೋದು. ಅನ್ನಮಯ ಕೋಶ, ಅದರ ಒಳಗಡೆ ಪ್ರಾಣಮಯ ಕೋಶ, ಅದಾದ ನಂತರ ಮನೋಮಯ ಕೋಶ, ಅದಾದ ನಂತರ ವಿಜ್ಞಾನಮಯ ಕೋಶ, ಅದರಿಂದ ಒಳಗೆ ಆನಂದಮಯ ಕೋಶ ಅಂತ ಹೇಳಿದ್ದಾರೆ. ನಾವು ಮೊದಲ 4 ಕೋಶಗಳ ಬಗ್ಗೆ ನೋಡಿದ್ವಿ. ಕಡೆಯದಾದ ಇದು ಆನಂದಮಯ ಕೋಶದ ಬಗ್ಗೆ ನೋಡಬೇಕಿತ್ತು. ಅನುವಾಕ 8. ಬ್ರಹ್ಮದ ಭಯದಿಂದಲೇ ಪ್ರಕೃತಿ ಕಾರ್ಯಗಳು ನಡೆಯುತ್ತವೆ. ಅಂದರೆ ಇಲ್ಲಿ ಬ್ರಹ್ಮ ಇದ್ದಾನೆ ಅನ್ನೋದಕ್ಕೆ, ಬ್ರಹ್ಮ ಅನ್ನೋದು ಒಂದು ಇದೆ ಅಂತ ಹೇಳೋದಕ್ಕೆ ಗುರುಗಳು ಮತ್ತೆ ಮತ್ತೆ ಸಾಕಷ್ಟು ಇಲ್ಲಿ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ನೋಡಿದ್ವಿ ನಾವು. ಭೀಷಾಸ್ಮಾದ್ವಾತ ಪವತೆ ಭೀಷೋದೇತಿ ಸೂರ್ಯಃ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಆನಂದದ ಮೀಮಾಂಸೆ. ಸೈಷಾನಂದಸ್ಯ ಮೀಮಾಗುಂಸಾ ಭವತಿ ಯುವಾ ಸ್ಯಾತ್ ಸಾಧು ಯುವಾಧ್ಯಾಯಕಃ ಆಶಿಷ್ಟೋ ದೃಢಿಷ್ಠೋ ಬಲಿಷ್ಠಃ ತಸ್ಯೇಯಂ ಪೃಥಿವೀ ಸರ್ವಾ ವಿತ್ತಸ್ಯ ಪೂರ್ಣಾ ಸ್ಯಾತ್ ಸ ಏಕೋ ಮಾನುಷ ಆನಂದಃ ते ये शतं मानुषा आनन्दाः स एको मनुष्यगन्धर्वाणामानन्दः श्रोत्रियस्य चाकामहतस्य. ಇದು ಆನಂದದ ವಿಮರ್ಶೆ. ವೇದಾಧ್ಯಯನ ಸಂಪನ್ನನು, ಜೀವನದಲ್ಲಿ ಹೆಚ್ಚು ಆಸಕ್ತಿಯುಳ್ಳವನು, ದೃಢಕಾಯನು, ಬಲಶಾಲಿಯೂ, ಐಶ್ವರ್ಯದಿಂದ ತುಂಬಿದ, ಪೃಥ್ವಿಯೆಲ್ಲಕ್ಕೂ ಒಡೆಯನಾಗಿರುವವನು ಆದ ಒಬ್ಬ ಒಳ್ಳೆಯ ಯುವಕನಿರುವನೆಂದುಕೊಳ್ಳೋಣ. ಅಂತಹವನ ಆನಂದವು ಮನುಷ್ಯರ ಒಂದು ಆನಂದವೆಂದು ಎಣಿಕೆ. ಅಂತಹ 100 ಮಾನುಷ ಆನಂದಗಳು ಮನುಷ್ಯ ಗಂಧರ್ವರ ಒಂದು ಆನಂದ. ವೇದಾಧ್ಯಯನ ಸಂಪನ್ನನು, ಕಾಮನೆಗಳ ಬಾಧೆ ಇಲ್ಲದವನು ಕೂಡ ಇಂತಹದೇ ಆನಂದವನ್ನು ಪಡೆಯುವನು. ವ್ಯವಹಾರದಲ್ಲಿ ನಾವು ಅನ್ನಮಯ ಕೋಶ ಅಂದರೆ ಈ ಶರೀರದ ಬಗ್ಗೆ ಆಗಲಿ, ಮನೋಮಯ ಕೋಶ ಮನಸ್ಸಿನ ಬಗ್ಗೆ ಆಗಲಿ, ವಿಜ್ಞಾನಮಯ ಕೋಶ ಬುದ್ಧಿಯ ಬಗ್ಗೆ ಆಗಲಿ ಸಾಕಷ್ಟು ವಿಶ್ಲೇಷಣೆಗಳನ್ನು ಮಾಡ್ತೀವಿ. ಸಾಕಷ್ಟು ವರ್ಕೌಟ್ ಕೂಡ ಆಗುತ್ತೆ. ಶರೀರವನ್ನು ಚಂದದಲ್ಲಿ ಇಟ್ಕೊಳ್ಬೇಕು, ಮನಸ್ಸನ್ನು ಎಮೋಷನಲ್ ಬ್ಯಾಲೆನ್ಸ್ ಕೊಡಬೇಕು, ಪ್ರಾಣಾಯಾಮ ಮಾಡಬೇಕು. ಇದೆಲ್ಲ ಶರೀರದ ಬಗ್ಗೆ ನಮ್ಗೆ ಏನೇನು ಬೇಕೋ ಅದೆಲ್ಲ ಸಾಕಷ್ಟು ಮಾಡ್ಕೊಂಡಿರ್ತೀವಿ. ಮನಸ್ಸಿನ ಬಗ್ಗೆನೂ ಸಾಕಷ್ಟು ವರ್ಕೌಟ್ ಮಾಡಿರ್ತೀವಿ. ಬುದ್ಧಿಗೂ ಕೂಡ ಸಾಕಷ್ಟು ಬುದ್ಧಿಯನ್ನು ಕೊಟ್ಟಿರ್ತೀವಿ. ಆದರೆ ಆನಂದಮಯ ಕೋಶದ ಬಗ್ಗೆ ಅಷ್ಟಾಗಿ ಎಲ್ಲೂ ವಿವರಣೆ ಇಲ್ಲ. ಏನಿದು ಆನಂದ ಅಂದರೆ ನೋಡಿ, ಈ ಆನಂದ ಅನ್ನೋದು
ಹೀಗೀಗೆ ಆಗಬೇಕು ಅನ್ನೋದಿಲ್ಲ. ಈ ಬುದ್ಧಿ ಏನಂತ ಅಂದರೆ ಇಟ್ ಹ್ಯಾಸ್ ಸಮ್ ಡೇಟಾ ಅಲ್ವಾ. ಈಗ ಒಂದು ಬುದ್ಧಿಯಲ್ಲಿ ಚಿತ್ತ ಅಂತ ಅದನ್ನೇ ಹೇಳೋದು, ಸ್ಟೋರ್ಡ್ ಥಾಟ್ಸ್ ಅಂತ. ಅದರಲ್ಲಿ ಒಂದಷ್ಟು ಡೇಟಾ ನಾವು ಸ್ಟೋರ್ ಮಾಡಿಟ್ಟಿದ್ದೀವಿ. ಆ ಡೇಟಾ ಹೇಗಪ್ಪ ಸ್ಟೋರ್ ಆಗುತ್ತೆ ಅಂದರೆ, ನಾನೇ ಓದಿ ತಿಳ್ಕೊಂಡಿರೋದಿರ್ಬೋದು, ಅಥವಾ ಮತ್ತೊಬ್ಬರು ನನಗೆ ಹೇಳಿರೋದಿರ್ಬೋದು, ಕೇಳಿರೋದಿರ್ಬೋದು. ಆ ರೀತಿಯಾದ ಒಂದು ಡೇಟಾನ ಸ್ಟೋರ್ ಮಾಡ್ಕೊಂಡಿರ್ತೀವಿ. ಆ ಡೇಟಾ ಸ್ಟೋರ್ ಮಾಡ್ಕೊಂಡಿದ್ರೆ ಆ ಬುದ್ಧಿ ಆ ಕ್ಷಣದಲ್ಲಿ ಏನು ಮಾಡಬೇಕು ಅಂತ ಅದಕ್ಕೆ ಗೊತ್ತಾಗಬೇಕು ಅನ್ನೋದಾದರೆ ಈ ಡೇಟಾಗೆ ರೆಫರ್ ಮಾಡಿ ಅದರ ಪ್ರಕಾರ ನಡ್ಕೊಂಡ್ಬಿಡುತ್ತೆ. ಅದನ್ನು ನಾವು ಬುದ್ಧಿ ಅಂತ ಹೇಳೋದಿಲ್ಲ, ಇಟ್ ಇಸ್ ಜಸ್ಟ್ ಮೆಮೊರಿ. ಬುದ್ಧಿ ಅಂತ ಅದನ್ನು ಈ ಕಂಪ್ಯೂಟರ್ಗಳಲ್ಲಾಗಲಿ ಅಥವಾ ನೀವು ಮೊಬೈಲಲ್ಲಾಗಲಿ ಮೆಮೊರಿ ಸ್ಟೋರೇಜ್ ಅಂತ ಮಾಡಿಟ್ಟಿರ್ತೀವಲ್ವ, ಅದನ್ನು ರಿಟ್ರೀವ್ ಮಾಡ್ತೀವಿ ಅಷ್ಟೇ. ಆದರೆ ಈ ಚೈತನ್ಯ ಶಕ್ತಿ ಇರುವಂತಹ ಈ ಶರೀರ ಏನಾಗುತ್ತೆ, ಅದು ಬರೀ ಮೆಮೊರಿನ ಅದು ರಿಕಾಲ್ ಮಾಡಿಕೊಂಡು ಆ್ಯಕ್ಟ್ ಮಾಡೋದಾದರೆ ಅದು ಅಷ್ಟು ಸರಿಯಾದ ಆ್ಯಕ್ಷನ್ ಆಗೋದಿಲ್ಲ. ಅದು ಕಾನ್ಷಿಯಸ್ನೆಸ್ ಅಂದರೆ ಆ ಪ್ರಜ್ಞೆಯನ್ನು ಹೊಂದಿ ಆ ಕ್ಷಣದಲ್ಲಿ ಹೇಗೆ ವ್ಯವಹರಿಸಬೇಕು ಅಂತ ಡಿಸೈಡ್ ಮಾಡೋ ಕೆಪಾಸಿಟಿ ಮನುಷ್ಯನಿಗಿದೆ. ಇಲ್ಲದ್ರೆ ನಮಗೂ ಆ ಮೊಬೈಲ್ಗೂ ಕಂಪ್ಯೂಟರ್ ಡೇಟಾಗೂ ವ್ಯತ್ಯಾಸನೇ ಇರ್ತಾ ಇರಲಿಲ್ಲ ಅಲ್ವಾ. ಒಂದು ಡೇಟಾ ಸ್ಟೋರ್ ಆಗಿದೆ, ಅದ್ರ ಪ್ರಕಾರ ಅದು ಮಾಡುತ್ತೆ ಅಷ್ಟೇ. ಇಟ್ ಕ್ಯಾನ್ ನಾಟ್ ಡಿಸೈಡ್ ಬೈ ಇಟ್ ಸೆಲ್ಫ್. ಬಟ್ ಮನುಷ್ಯರಿಗೆ ಹಾಗಲ್ಲ ನೋಡಿ, ಎಷ್ಟು ಅದ್ಭುತ ಅಲ್ವಾ. ಆದ್ರಿಂದಲೇ ಅಲ್ಲಿ ಆನಂದಮಯ ಕೋಶ ಮತ್ತು ಆ ವಿಜ್ಞಾನಮಯ ಕೋಶ ಸಟಲಾಗಿ ನಮಗೆ ಅರ್ಥ ಆಗ್ತಾ ಹೋಗೋದು. ಈಗ ನನಗೆ ಯಾರ ಬಗ್ಗೆನೋ ಒಂದಷ್ಟು ವಿಚಾರಗಳನ್ನ ನಾನು ಬೇರೆಯವರಿಂದ ಕೇಳಿ ತಿಳ್ಕೊಂಡಿದ್ದೀನಿ. ಅವಳು ಹೀಗೆ ಮಾಡ್ತಾಳೆ, ಅವಳು ಈ ಥರದವಳು ಎಲ್ಲ ಸ್ಟೋರ್ ಆಗಿಬಿಟ್ಟಿದೆ ನನ್ನ ಮೆಮೊರಿನಲ್ಲಿ. ನಾನು ಪ್ರತ್ಯಕ್ಷವಾಗಿ ಆಕೆಯನ್ನು ನೋಡಿದಾಗ ತಕ್ಷಣ ನನ್ನ ಮೆಮೊರಿಯಿಂದ ಅದೆಲ್ಲವೂ ರಿಕಾಲ್ ಆಗುತ್ತೆ. ಆದರೆ ಎದುರುಗಡೆ ನೋಡಿದಾಗ ಅದು ಯಾವುದು ಹೊಂದಿಕೆ ಆಗ್ತಾನೇ ಇಲ್ಲ. ಅವ್ರು ತುಂಬ ಜೋರಾಗಿ ಮಾತನಾಡ್ತಾರೆ, ತುಂಬ ಹೊರಟು ಬೈತಾರೆ, ಆ ಥರ ಅದು ಏನೂ ಮಾಡ್ತಾ ಇಲ್ಲ ಅಂದ ಕೂಡಲೇ ನನ್ನ ಬುದ್ಧಿ ನನಗೆ ತಕ್ಷಣ ಹೇಳುತ್ತೆ, ನೀನು ಆ ಮೆಮೊರಿಯಲ್ಲಿರೋ ಡೇಟಾ ಉಪಯೋಗಿಸ್ಕೋಬೇಕಾಗಿಲ್ಲ, ಈಗ ನೀನು ಚೆನ್ನಾಗಿ ಮಾತಾಡೋದು. ಎಷ್ಟು ಅದ್ಭುತ ನೋಡಿ. ಅದಕ್ಕೆ ಕಾನ್ಷಿಯಸ್ನೆಸ್ ಅನ್ನೋದು, ಅದನ್ನ ಇಂಟೆಲಿಜೆನ್ಸ್ ಅನ್ನೋದು. ಮೆಮೊರಿನಲ್ಲಿರೋದು ಇಂಟೆಲಿಜೆನ್ಸ್ ಆಗೋದಿಲ್ಲ, ಇದು ಇಂಟೆಲಿಜೆನ್ಸ್. ಆ ಶಕ್ತಿ ನಮಗಿದೆ ಅಲ್ವಾ, ಅದು ನನಗೆ ಆನಂದವನ್ನು ತಂದುಕೊಡುತ್ತೆ. ಯಾವುದು? ಆ ಕಾನ್ಷಿಯಸ್ನೆಸ್ ಇರುವಂಥದ್ದು. ಆ ಆನಂದ ಅನ್ನೋದು ನನಗೆ ಬರಬೇಕಾದ್ರೆ ಐ ನೀಡ್ ನಾಟ್ ಚೂಸ್. ನಾನು ಇದನ್ನು ಮಾಡಿದ್ರೆ ಆನಂದ ಆಗುತ್ತೆ, ಇದನ್ನು ಮಾಡಿದ್ರೆ ಆನಂದ ಆಗುತ್ತೆ, ಅದೆಲ್ಲ ಬುದ್ಧಿ ಎಲ್ಲೋ ಮೆಮೊರಿನಲ್ಲಿರೋ ಡಾಟಾವನ್ನು ತೆಗೆದು ಹೇಳುತ್ತೆ, ನೀನು ಇಂಥ ದಿನ ಇಲ್ಲಿಗೆ ಹೋದಾಗ ಸಂತೋಷವಾಗಿದ್ದೆ, ಅದಕ್ಕೆ ಮತ್ತೆ ನೀನು ಅಲ್ಲಿ ಹೋಗು ಸಂತೋಷ ಪಡ್ತೀಯ ಅಂತ. ಆದರೆ ಎಷ್ಟೋ ಸಲ ಅದು ಹಾಗಾಗೋದೇ ಇಲ್ಲ ಅಲ್ವಾ. ನಾವು ಅಂದ್ಕೊಂಡಿರ್ತೀವಿ ಈ ಹೋಟೆಲಲ್ಲಿ ಇದನ್ನು ತಿನ್ನೋದ್ರಿಂದ ನನಗೆ ಆನಂದ ಆಗತ್ತೆ. ಅದು ಯಾವಾಗಲೂ ಆಗಿತ್ತು 10 ವರ್ಷದ ಹಿಂದೆ. ಅದು ಇವಾಗಲೂ ಹೋಗಿ ನಾನು ಅದನ್ನು ತಿಂದರೆ ಆನಂದ ಆಗಬೇಕು ಅಂತ ಇಲ್ಲ. ಡೇಟಾ ಅದೇ ಇದೆ, ಆ ಮೆಮೊರಿ ಅದೇ ಡೇಟಾ ಇದೆ, ಅದು ರಿಕಾಲ್ ಕೂಡ ಮಾಡಿದೆ. ಆದರೆ ನನಗೆ ಆ ಸಂತೋಷ ಸಿಕ್ಕಲಿಲ್ಲ. ಯಾಕೆ? ದ್ಯಾಟ್ ಇಂಟೆಲಿಜೆನ್ಸ್, ಆ ಕಾನ್ಷಿಯಸ್ನೆಸ್ ಆ ಕ್ಷಣದಲ್ಲಿ ಆ ಡೇಟಾ ಏನು ರಿಕಾಲ್ ಮಾಡಿರುತ್ತೆ ಅದ್ರ ಪ್ರಕಾರ ಏನದು ನಡ್ಕೊಳ್ಳೋದು ಅಲ್ವಾ. ಹಾಗಾಗಿ ಈ ಸಂತೋಷ ಅನ್ನುವಂಥದ್ದು ಕ್ಷಣ ಕ್ಷಣಕ್ಕೂ ವಸ್ತುವಿನಿಂದ ವಸ್ತುವಿಗೂ ನಮಗೆ ಬದಲಾಗ್ತಾನೆ ಇರುತ್ತೆ. ಅದರಿಂದ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಸುಖ, ಸಂತೋಷ, ಆನಂದ ಈ 3 ಶಬ್ದಗಳನ್ನು ನಾವು ಕನ್ನಡದಲ್ಲಿ ಬಳಸ್ತೀವಿ. ಇಂಗ್ಲೀಷಲ್ಲಿ ಹ್ಯಾಪಿನೆಸ್, ಬ್ಲಿಸ್ ಅಂತ ಏನೋ ಹೇಳ್ಬಿಡ್ತೀವಿ. ಆದರೆ ಕನ್ನಡದಲ್ಲಿ ಹಾಗಿಲ್ಲ ನೋಡಿ. ಸಂತೋಷ ಅಂತಲೂ ಉಪಯೋಗಿಸ್ತೀವಿ, ಸುಖ ಅಂತಲೂ ಉಪಯೋಗಿಸ್ತೀವಿ, ಆನಂದ ಅಂತಲೂ ಉಪಯೋಗಿಸ್ಕೊಳ್ತೀವಿ ಅಲ್ವಾ. ಈಗ ಒಂದು ಮಗುಗೆ ಐಸ್ ಕ್ರೀಮ್ ಬೇಕು ಅಂತಿರುತ್ತೆ, 5 ವರ್ಷದ ಮಗುಗೆ. ಆ ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ನಾವೇನು ಹೇಳ್ತೀವಿ? ಹಾಂ, ಖುಷಿ ಆಯಿತಾ, ಸಂತೋಷ ಆಯಿತಾ ಅಂತ ಹೇಳ್ತೀವಿ. ಆನಂದ ಆಯಿತಾ ಅಂತ ಸಾಮಾನ್ಯವಾಗಿ ನಾವೇನು ಕೇಳಲ್ಲ. ಖುಷಿ ಆಯಿತಾ, ಸಂತೋಷ ಆಯಿತಾ, ಹಾಂ ಸಂತೋಷ ಆಯಿತು, ಅದು ತಿಂದು ಮುಗೀತು, ಆಯ್ತು, ಅಷ್ಟೇ ಅದು. ದ ಚೈಲ್ಡ್ ಇಸ್ ಹ್ಯಾಪಿ. ಅದಕ್ಕೆ ಅದು ಬೇಕಾಗಿತ್ತು, ಸಿಕ್ತು, ಸಂತೋಷವಾಯಿತು. ಅದಕ್ಕಿಂತ ಸ್ವಲ್ಪ ಮೇಲೆ ಬಂದರೆ ನಾವು ಸುಖ ಅಂತ ಹೇಳ್ತೀವಿ. ಯಾರ್ದಾದ್ರೂ ಮನೆಗೆ ಹೋದರೆ ಸುಖವಾಗಿದ್ದೀರಾ, ಬಹಳಷ್ಟು ಹಿರಿಯರೆಲ್ಲ ಕೇಳ್ತಾ ಇದ್ರು. ಈಗ ಸ್ವಲ್ಪ ಅದು ಮಾತಾ ರೀತಿಯಾಗಿ ಕೇಳೋದು ಕಡಿಮೆ ಆಗಿದ್ದೀರಾ, ಹೇಗಿದ್ದೀರಾ, ಸುಖವಾಗಿದ್ದೀರಾ, ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ ಅಂತ ಕೇಳೋದೊಂದು ರೂಢಿಯಲ್ಲಿತ್ತು.
ಈ ಸುಖ ಅಂತ ಅಂದ್ರೇನು? ಈ ಸಂತೋಷ ಅಂದರೆ ನನಗೇನೋ ಒಂದು ವಸ್ತು ಸಿಕ್ತು, ಅದು ಐಸ್ ಕ್ರೀಮ್ ಇರ್ಬೋದು, ಒಂದು ಬ್ಯಾಗ್ ಇರ್ಬೋದು, ಒಂದು ಸ್ಕೂಲ್ಗೆ ಹೋಗೋದು ಪುಸ್ತಕ ಇರ್ಬೋದು, ಪೆನ್ ಇರ್ಬೋದು, ಅದು ಸಿಕ್ಕ ಕೂಡಲೇ, ಒಂದು ವಸ್ತು ಸಿಕ್ಕ ಕೂಡಲೇ ನಂಗೆ ಸಂತೋಷ ಆಯಿತು, ಐ ಆಮ್ ಹ್ಯಾಪಿ. ಆ ಕ್ಷಣಕ್ಕೆ ಅದು ಹ್ಯಾಪಿನೆಸ್. ಸುಖ ಅಂತಂದರೆ ಈಗ ನಾವು ಯಾವುದೋ ಒಂದು ಒಳ್ಳೆಯ ಘಟನೆ ನಡೆದಿರುತ್ತೆ ಜೀವನದಲ್ಲಿ, ಅದು ಮನಸ್ಸಿನಲ್ಲಿ ಆಳವಾಗಿರುತ್ತೆ. ಎಲ್ಲರಿಗೂ ಬಹುಶಃ ನೆನಪಿರ್ಬೋದು, ಯಾವಾಗಲೂ ಕಾಲೇಜ್ ಡೇಸಲ್ಲಿ ರ್ಯಾಂಕ್ ಬಂದಿದ್ದಿರ್ಬೋದು, ಅಥವಾ ಯಾವುದೋ ಆಟಗಳಲ್ಲಿ ಫಸ್ಟ್ ಬಂದಿದ್ದಿರ್ಬೋದು, ಅಥವಾ ನಿಮ್ಮ ಹೆಸರು ಫಸ್ಟ್ ಟೈಮ್ ಪೇಪರಲ್ಲಿ ಬಂದಿದ್ದಿರ್ಬೋದು. ಆ ಥರದ್ದೆಲ್ಲ ಮತ್ತೆ ಮತ್ತೆ ನೆನೆಸ್ಕೊಂಡ್ರೂ ಕೂಡ ಅದು ಒಂದು ಆನಂದವನ್ನು ಕೊಡುತ್ತೆ. ಐಸ್ ಕ್ರೀಮ್ ತಿಂದಿದ್ದು ನೆನೆಸ್ಕೊಂಡ್ರೆ ನಮಗೇನು ಆನಂದ ಸಿಗಲ್ಲ. ಇದು ಮಾತ್ರ ಏನದು ಈ ಸುಖ. ಮಗಳನ್ನ ಮದುವೆ ಚಂದದಲ್ಲಿ ಮಾಡಿದ್ದೆ ನೆನೆಸ್ಕೊಂಡ್ರೆ ಆನಂದ ಆಗುತ್ತೆ. ಆ ರೀತಿಯದ್ದು ಮತ್ತೆ ಮತ್ತೆ ಆ ಘಟನೆಗಳನ್ನು ನೆನೆಸ್ಕೊಂಡಾಗ ನನ್ನ ಮನಸ್ಸಿನಲ್ಲಿ ಉಂಟಾಗುತ್ತಲ್ಲ ಆನಂದ, ಅದು ಸುಖ. ಅದು ನನಗೇನೋ ಒಂಥರ ಸುಖವನ್ನು ಕೊಡುತ್ತೆ. ಮತ್ತೆ ಮತ್ತೆ ಹೇಳ್ಕೊಳ್ಳೋದ್ರಿಂದ, ಮತ್ತೆ ಮತ್ತೆ ನೆನೆಸ್ಕೊಳ್ಳೋದ್ರಿಂದ ಅದು ಸುಖ ಅಂತೀವಿ. ಆದರೆ ಇದು ಎರಡೂ ಕೂಡ ಒಂದು ಹೊರಗಿನ ಮೆಟೀರಿಯಲ್ ವಸ್ತುವನ್ನು ನಾನು ಪಡ್ಕೊಳ್ಳೋದ್ರಿಂದ, ಅಥವಾ ಹೊರಗಡೆಯಿಂದ ನನಗೊಂದು ಎಮೋಷನಲ್ ಹ್ಯಾಪಿನೆಸ್, ಅಂದರೆ ಏನೋ ಒಂದು ಎಮೋಷನಲ್ ಇದು ಸಿಕ್ತು, ಅದರಿಂದ ಏನೋ ಒಂದು ಅಚೀವ್ಮೆಂಟಿಂದ ನನಗೆ, ಅಂದರೆ ಅದು ಕೂಡ ಹೊರಗಡೆದೆ, ಅಲ್ಲಿಂದ ಸಿಕ್ಕಿದ್ರಿಂದ ನಾನು ಖುಷಿಯಾದೆ ಅಂತ. ಆದರೆ ಈ ಇನ್ನೊಂದು ಆನಂದ ಇದೆ, ನನಗೇನು ಬೇಕಾಗೇ ಇಲ್ಲ, ನಾನು ತೃಪ್ತಿಯಿಂದ ಇದ್ದೀನಿ, ನಾನು ಆನಂದವಾಗಿದ್ದೀನಿ ಅಂತ ಹೇಳ್ಕೊಳ್ಳೋದು, ಅದು ಆನಂದ ಇಲ್ಲಿ ಹೇಳ್ತಾ ಇರೋದು. ಹೊರಗಿಡ ವಸ್ತುಗಳ ಮೇಲೆ ನಾನು ಡಿಪೆಂಡ್ ಆಗ್ತಾ ಇಲ್ಲ, ನನ್ನನ್ನು ನಾನು ಆನಂದದಲ್ಲಿ ಇಟ್ಕೊಂಡಿದ್ದೀನಿ, ನನ್ನ ಆನಂದವಾಗಿದ್ದೀನಿ. ಆ ಆನಂದದ ಬಗ್ಗೆ ಇಲ್ಲಿ ಮಾತಾಡ್ತಾರೆ. ಆ ಆನಂದ ಹೇಗೆ ಸಿಗುತ್ತೆ ನೋಡಿ, ಏನು ಹೇಳ್ತಾರೆ? ಆನಂದದ ವಿಮರ್ಶೆ ಹೇಗಾಗತ್ತೆ ಅಂತಂದರೆ, ವೇದಾಧ್ಯಯನ ಸಂಪನ್ನನು ಜೀವನದಲ್ಲಿ ಹೆಚ್ಚು ಆಸಕ್ತಿಯುಳ್ಳವನು. ಅವನು ವೇದಾಧ್ಯಯನ ಸಂಪನ್ನನಾಗಿರಬೇಕು, ಜೀವನದಲ್ಲಿ ಹೆಚ್ಚಿನ ಆಸಕ್ತಿಯುಳ್ಳವನಾಗಿರಬೇಕು. ದೃಢಕಾಯನು, ಬಲಶಾಲಿಯು, ಐಶ್ವರ್ಯದಿಂದ ತುಂಬಿದ ಪೃಥ್ವಿ ಎಲ್ಲಕ್ಕೂ ಒಡೆಯನಾಗಿರುವವನು ಆದ ಒಬ್ಬ ಒಳ್ಳೆಯ ಯುವಕ ಇರುವನೆಂದುಕೊಳ್ಳೋಣ. ನೋಡಿ, ನನಗೆ ಐಶ್ವರ್ಯ ಇದ್ದರೆ ನಾವು ಎಷ್ಟೋ ಜನ ಅಂದ್ಕೊಳ್ತೀವಿ, ನನ್ನ ಹತ್ರ ಹಣ ಇದ್ದರೆ ಸಂತೋಷವಾಗಿರ್ತೀವಿ ಅಂತ. ಹಣ ನಮಗೆ ಕಂಫರ್ಟ್ಸ್ ಕೊಡುತ್ತೆ ಅಂತಲೂ ಅಂದ್ಕೊಳ್ತೀವಿ ಅಷ್ಟೇ, ಅದು ಸಂತೋಷ ಆನಂದವನ್ನು ಕೊಡಲಿಕ್ಕಾಗಲ್ಲ ಅಂತ. ನೋಡಿ, ಹಣ ಯಾವಾಗಲೂ ಇದ್ದರೆ, ಈಗ ನಾವೆಲ್ಲ ಬಹುಶಃ ಇಲ್ಲಿರೋರೆಲ್ಲ ಗೌರ್ಮೆಂಟ್ ಅಫಿಷಿಯಲ್ಸು, ರಿಟೈರ್ ಆದಮೇಲೆ ನಮ್ಮ ಹತ್ರ ಹಣ ಇದೆ. ಈಗ ಯಾವಾಗ ಆ ಹಣ ಇದ್ದಿದ್ರೆ ನಾವು ಅನುಭವಿಸ್ಬೋದಾಗಿತ್ತು, ಆ ಟೈಮಲ್ಲಿ ನಮ್ಮ ಹತ್ರ ಹ್ಯಾಂಡ್ ಟು ಮೌತ್ ಇತ್ತು. ಈಗ ಹಣ ಇದೆ, ಆಯಸ್ಸು ಆರೋಗ್ಯ ಎಷ್ಟೋ ಜನಕ್ಕೆ ಅದನ್ನು ಅನುಭವಿಸ್ಲಿಕ್ಕೆ ಆಗೋದೇ ಇಲ್ಲ ಅಲ್ವಾ? ಅದಕ್ಕೆ ಆ ಐಶ್ವರ್ಯ ಅನ್ನೋದು ಸರಿಯಾದ ಸಮಯದಲ್ಲಿ ಸರಿಯಾದ ಯುವಕನ ಹತ್ರ ಇದೆ ಅಂತ ಅನ್ಕೊಳ್ಳೋಣ. ಆ ಯುವಕನ ಹತ್ರ ಐಶ್ವರ್ಯ ಇದೆ ಅಂದ ಕೂಡಲೇ ಅವನು ಹೇಗೇಗೋ ಅದನ್ನು ಕೆಟ್ಟದ್ದಕ್ಕೆಲ್ಲ ಉಪಯೋಗಿಸ್ಕೊಂಡ್ಬಿಟ್ರೆ ಅವನಿಗೇನು ಸಿಗಲ್ಲ ಆನಂದ. ಅದಕ್ಕೆ ಹೇಳ್ತಾರೆ, ಅವನು ಏನಾಗಿರಬೇಕು? ವಿವೇಕಿ ಆಗಿರಬೇಕು. ಆ ಹಣವನ್ನು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ಅವನಿಗೆ ಗೊತ್ತಿರಬೇಕು. ಅವನಲ್ಲಿ ಆರೋಗ್ಯ ಇರಬೇಕು. ಏನವನು? ದೃಢಕಾಯನಾಗಿರ್ಬೇಕು. ಅವನು ಯುವಕನಾಗಿರಬೇಕು, ದೃಢಕಾಯನಾಗಿರಬೇಕು, ಸಾಕಷ್ಟು ಹಣ ಇರಬೇಕು. ಆ ಹಣವನ್ನು ಯಾವ ರೀತಿಯಾಗಿ ನಾನು ವೆಚ್ಚ ಮಾಡಿದರೆ ನನಗೆ ಸಂತೋಷ ಆನಂದ ಸಿಗುತ್ತೆ ಅನ್ನೋ ವಿವೇಕ ಅವನಲ್ಲಿರಬೇಕು. ಅಂಥ ಒಬ್ಬ ಅವನಲ್ಲಿ ಸಾಕಷ್ಟು ಐಶ್ವರ್ಯ ನೋಡ್ತೀವಲ್ವ, ಎಷ್ಟೋ ಜನ ನೋಡೋಕೆ ಸುಂದರವಾಗಿರ್ತಾರೆ, ವಿದ್ಯಾವಂತರಾಗಿರ್ತಾರೆ, ಹಣವಂತರಾಗಿರ್ತಾರೆ, ಒಳ್ಳೆ ಕುಟುಂಬದಲ್ಲಿ ಬೆಳೆದಿರ್ತಾರೆ. ಅದರ ವಿವೇಕ ಕೂಡ ಇರುತ್ತೆ, ಸರಿಯಾದ ಜ್ಞಾನ ಇರುತ್ತೆ, ಯಾವ ರೀತಿಯಲ್ಲಿ ಅವನಲ್ಲಿ ಸಂಸ್ಕಾರ ಕೂಡ ಇದೆ ಅಂತ ಹೇಳುವಾಗ ನಾವೇ ನೋಡ್ತೀವಿ, ಎಷ್ಟು ಒಳ್ಳೆ ಹುಡುಗಪ್ಪ ಅವನು, ಅಷ್ಟೆಲ್ಲ ಹಣ ಇದ್ದರೂ ಕೂಡ ಒಂದು ಕೆಟ್ಟ ಅಭ್ಯಾಸ ಇಲ್ಲ, ಎಷ್ಟೋ ಜನ ನೋಡ್ತೀವಲ್ವ. ಆ ರೀತಿಯ ಒಬ್ಬ ಯುವಕ ಇದ್ದಾನೆ ಅಂತ ಅಂದ್ಕೊಂಡ್ರೆ ಅಂಥವನ ಆನಂದವು ಮನುಷ್ಯರ ಒಂದು ಆನಂದವೆಂದು ಇಟ್ಕೊಳ್ಳೋಣ. ಅವನ ಹತ್ರ ಎಲ್ಲ ಇದೆ, ಅವನಿಗೆ ಸಿಗುವಂಥ ಆನಂದದ ಒಂದು ಪ್ರಮಾಣ ಏನು ಅಂದ್ಕೊಳ್ಳೋಣ? ಒಂದು ಅಂತ ಇಟ್ಕೊಳ್ಳೋಣ. ಅದು ಎಣಿಕೆ ಅಂತ ಹೇಳ್ತಾರೆ. ಅಂತಹ 100 ಮಾನುಷ ಆನಂದಗಳು ಮನುಷ್ಯ ಗಂಧರ್ವರ ಒಂದು ಆನಂದ. ಅಂದರೆ ಅದರ 100 ಟೈಮ್ಸ್ ಅವನು ಎಷ್ಟು ಆನಂದ ಪಡ್ತಿರ್ತಾನೆ, ಅದರ 100 ಟೈಮ್ಸ್ ಏನಾಗುತ್ತೆ? ಮನುಷ್ಯ ಗಂಧರ್ವರ ಒಂದು ಆನಂದ ಅಂತೆ. ಅದಕ್ಕೆ ಹೇಳ್ತಾರೆ, ವೇದಾಧ್ಯಯನ ಸಂಪನ್ನನು, ಕಾಮನೆಗಳ ಬಾಧೆ ಇಲ್ಲದವನು ಕೂಡ
ಇಂತಹದೇ ಆನಂದವನ್ನು ಪಡೆಯುತ್ತಾನೆ. ಯಾಕೆ ಎಲ್ಲರೂ ಈ ಅಧ್ಯಯನದ ಬಗ್ಗೆ ಹೋಗಬೇಕು, ಅಧ್ಯಯನವನ್ನು ಮಾಡಬೇಕು ಅಂದರೆ ಈ ಆನಂದ ಅಂದರೆ ಆ ಗಂಧರ್ವರ ಆನಂದ 100 ಪಟ್ಟು ಏನಾಗಿರುತ್ತೆ ಅಷ್ಟಕ್ಕೆ ಸಮನಾಗಿರುತ್ತಂತೆ ವೇದಾಧ್ಯಯನ ಮಾಡಿದವನ ಆನಂದ ಅಂತ ಹೇಳ್ತಾರೆ. ಮುಂದುವರೆಸ್ತಾ ತೇ ಶತಂ ಮನುಷ್ಯ ಗಂಧರ್ವಾಣಾಮಾನಂದಾಃ ಸ ಏಕೋ ದೇವ ಗಂಧರ್ವಾಣಾಮಾನಂದಃ ಶ್ರೋತ್ರಿಯಸ್ಯ ಚಾಕಾಮಃ ತಸ್ಯ. ಮನುಷ್ಯ ಗಂಧರ್ವರ 100 ಪಾಲಿನಷ್ಟು ಆನಂದವು ದೇವ ಗಂಧರ್ವರ 1 ಆನಂದ. ವೇದಾಧ್ಯಯನ ಸಂಪನ್ನನು ಕಾಮನೆಗಳ ಪೀಡೆ ಇಲ್ಲದವನು ಕೂಡ ಇಂತಹ ಆನಂದವನ್ನೇ ಪಡೆಯುವನು. ನೋಡಿ, ಆ ಮನುಷ್ಯ ಗಂಧರ್ವರ 100 ಪಾಲಿನಷ್ಟು ಆನಂದ ಅಂದರೆ ಈ ಆನಂದಕ್ಕೆ ಒಂದು ಏನು ಹೇಳ್ತಾರೆ, ಒಂದು ಮೆಜರ್ಮೆಂಟ್ ಇಟ್ಕೊಂಡಿರೋದು. ಅದನ್ನು ಆ ಮನುಷ್ಯ ಗಂಧರ್ವರ 100 ಪಾಲಿನಷ್ಟು ಆನಂದ ದೇವಗಂಧರ್ವರ, ಮನುಷ್ಯ ಗಂಧರ್ವರ 100 ಪಟ್ಟು ಆನಂದ ಏನಿರುತ್ತೆ ಅದು ದೇವಗಂಧರ್ವರ 1 ಆನಂದ ಅಂತೆ. ಆದರೆ ವೇದಾಧ್ಯಯನ ಮಾಡಿದವನು ಏನಾಗಿರ್ತಾನೆ, ಇಂತಹ ಆನಂದವನ್ನು ಪಡೆಯುತ್ತಾನೆ. ಇಲ್ಲಿ ಗಂಧರ್ವ ಅಂತ ಹೇಳೋದಾದ್ರೆ, ಮನುಷ್ಯ ಗಂಧರ್ವ ಅಂತ ಹೇಳುವಾಗ ಅಂದರೆ ಅವನು ಉತ್ತಮನಾದ ವ್ಯಕ್ತಿಯಲ್ಲಿ ಅಷ್ಟೆ. ಎಲ್ಲರನ್ನು ನೋಡಿದಾಗ ಆ ವ್ಯಕ್ತಿ ಉತ್ತಮನಾಗಿರ್ತಾನೆ, ದೀರ್ಘಾಯುಷ್ಯನೊಂದು ಆಗಿರ್ತಾನೆ, ಆರೋಗ್ಯವಂತನಾಗಿರ್ತಾನೆ, ಸದೃಢನಾಗಿರ್ತಾನೆ. ಎಲ್ಲ ಥರದಲ್ಲೂ ಅವನಿಗೆ ನಾವೇ ಎಷ್ಟೋ ಜನ ನೋಡಿರ್ತೀವಿ, ನೋಡಿದಾಗ ಅನಿಸುತ್ತೆ ಓ ಇವರು ಎಲ್ಲ ಥರದಲ್ಲೂ ಎಷ್ಟು ಇದಪ್ಪ. ನಾವು ಚಿನ್ನ ಮಿಷನ್ನಲ್ಲೆಲ್ಲ ಕೆಲವರು ಹಿರಿಯರು ಬರ್ತಾ ಇರ್ತಾರೆ, ಅವ್ರನ್ನ ನೋಡಿದಾಗ ಅನಿಸುತ್ತೆ ಆ ಗರ್ಭ ಶ್ರೀಮಂತರಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ. ಇದ್ರದ್ದು ಸಂಸ್ಕಾರ, ವೇದಾಧ್ಯಯನ ಸಂಸ್ಕಾರ ಕೂಡ ಅವರಲ್ಲಿ ಇರುತ್ತೆ. ಅವ್ರು ಬಂದು ಅಲ್ಲಿ ಸ್ವಾಮೀಜಿಯವ್ರಿಗೆ ನಮಸ್ಕಾರ ಮಾಡಿ ಪಕ್ಕದಲ್ಲಿ ಕೂತ್ಕೊಂಡ್ರೆ ನಾವು ಅವರಿಗೂ ಕೂಡ ನಮಸ್ಕಾರ ಮಾಡ್ತೀವಿ. ಅವ್ರು ಅಂತಿದ್ರು ನವನಿಗೆ ನಮಸ್ಕಾರ ಮಾಡ್ತಿದ್ದಾರೆ ಸ್ವಾಮೀಜಿ ಅಂತ, ನೀವು ಅಷ್ಟೇ ಸಾಧಕರಲ್ವಾ ಅಂತ. ಅಷ್ಟು ಅದ್ಭುತ ನೋಡಿ. ಎಲ್ಲವೂ ಚೆನ್ನಾಗಿರುವಂತಹ ಒಬ್ಬ ವ್ಯಕ್ತಿಗೆ ನಾವು ಒಂಥರ ವಿ ಗಿವ್ ಗ್ರೇಟ್ ರೆಸ್ಪೆಕ್ಟ್. ಎಲ್ಲ ಥರದಲ್ಲೂ ಹಣ, ಐಶ್ವರ್ಯ, ಒಳ್ಳೆ ಸಂಸಾರ, ಒಳ್ಳೆ ಕುಟುಂಬ ಎಲ್ಲವೂ ಇರುವಂತಹ ವ್ಯಕ್ತಿಗೆ ಇನ್ನೇನು ಬೇಕು ಅನ್ನೋದಿರೋದೇ ಇಲ್ಲ. ಅಂಥವರು ಏನು ಹೇಳ್ತೀವಿ, ಮನುಷ್ಯ ಗಂಧರ್ವರು. ಅಂತಹ 100 ಪಟ್ಟು ಆನಂದ ಏನಾಗಿರುತ್ತೆ, ದೇವಗಂಧರ್ವರಿಗಿರುತ್ತಂತೆ. ಈ ವೇದಾಧ್ಯಯನ ಮಾಡಿದವ್ರಿಗೆ ಆ ಆನಂದ ಸಿಗುತ್ತೆ ಅಂತ ನಾವು ಯಾವಾಗಲೂ ಹೇಳ್ತೀವಲ್ವ. ಇನ್ಫೈನೈಟ್ ಎಟರ್ನಲ್ ಹ್ಯಾಪಿನೆಸ್ ಅದು ಬೇಕು ಅಂದರೆ ಅಧ್ಯಯನ ಮಾಡಬೇಕು ಅಂತ. ಮುಂದುವರೆಸ್ತಾ ತೇ ಶತಂ ದೇವಗಂಧರ್ವಾಣಾಮಾನಂದಾಃ ಸ ಏಕ ಪಿತॄಣಾಂ ಚಿರಲೋಕಲೋಕಾನಾಮಾನಂದಃ ಶ್ರೋತ್ರಿಯಸ್ಯ ಚಾಕಾಮಃ ತಸ್ಯ. ದೇವಗಂಧರ್ವರ 100 ಪಾಲಿನಷ್ಟು ಆನಂದಗಳು ಲೋಕವುಳ್ಳ ಪಿತೃಗಳ 1 ಆನಂದ. ಅಂದರೆ ಚಂದದಲ್ಲಿ ಬಾಳಿ ಬದುಕಿ ಈ ಲೋಕವನ್ನು ಬಿಟ್ಟು ಹೋಗಿರ್ತಾರಲ್ವ, ಅದು ಪಿತೃಲೋಕಕ್ಕೆ ಹೋಗಿರ್ತಾರೆ ಅಂತ ಹೇಳ್ತೀವಿ. ಅಲ್ಲಿ ಎಲ್ಲ ಅನುಕೂಲಗಳು, ಎಲ್ಲ ರೀತಿಯ ಸುಖ ಇರುತ್ತಂತೆ. ಪಿತೃಗಳ 1 ಆನಂದ. ವೇದಾಧ್ಯಯನ ಸಂಪನ್ನನು, ಕಾಮನೆಗಳ ಪೀಡನೆ ಇಲ್ಲದವನು ಇಂತಹ ಆನಂದವನ್ನೇ ಪಡೆಯುತ್ತಾನೆ. ವೇದಾಧ್ಯಯನ ಸಂಪನ್ನನಾದವನು ಕಾಮನೆಗಳ ಪೀಡೆ ಇಲ್ಲದವನು, ಅಂದರೆ ಆಸೆಗಳು ಅದರ ಹಿಂದೆ ಓಡದೇ ಇರುವಂಥವನು ಇಂತಹ ಆನಂದವನ್ನು ಪಡಿತಾನೆ. ಅದೇ ರೀತಿಯಲ್ಲಿ ಒಂದು ಮುಂದಿನ ಇದರಲ್ಲೂ ಕೂಡ ಒಂದು ಅದು ಇನ್ಫೈನೈಟ್ ಅಂತ ಹೇಳೋದಕ್ಕೆ ಹೇಗೆ ಹೇಳೋದು ಅನ್ನೋದನ್ನು ಇಲ್ಲಿ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ. ಇನ್ಫೈನೈಟ್ ಅಂತಂದರೆ ಇಷ್ಟ 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 ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ಈ ರೀತಿಯಾಗಿ ಒಂದು ಕಂಪ್ಯಾರಿಸನ್ ಕೊಡ್ತಾ ಹೋಗ್ತಾ ಇದ್ದಾರೆ.
ದೇವಗಂಧರ್ವರ 100 ಪಾಲಿನಷ್ಟು ಆನಂದಗಳು ಲೋಕವುಳ್ಳ, ಅಂದರೆ ಆ ಲೋಕದಲ್ಲಿ ಆನಂದವಾಗಿ ಇರುವಂತಹ ಒಂದು ಲೋಕ. ನಾವು ಅಂದ್ಕೊಳ್ತೀವಲ್ವ ಸ್ವರ್ಗಲೋಕ, ಸ್ವರ್ಗದಲ್ಲಿ ಚಂದದಲ್ಲಿ ಎಲ್ಲ ವ್ಯವಸ್ಥೆನೂ ಇರುತ್ತೆ, ಅಲ್ಲಿ ಏನು ಕಷ್ಟನೇ ಇರೋದಿಲ್ಲ, ಪುಣ್ಯ ಮಾಡಿದವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ಆ ರೀತಿಯ ಒಂದು ಪಿತೃಲೋಕ, ಅಲ್ಲಿ ಎಲ್ಲ ವ್ಯವಸ್ಥೆನೂ ಇರುತ್ತೆ, ಎಲ್ಲರೂ ಸುಖವಾಗಿರ್ತಾರೆ, ಅಲ್ಲಿ ದುಃಖ ಅನ್ನೋದೇ ಇರೋದಿಲ್ಲ. ಆ ಥರ ಅಲ್ಲಿ ಅಷ್ಟು ಆನಂದದಲ್ಲಿ ಇರ್ತಾರೆ ಅಂತ. ವೇದಾಧ್ಯಯನ ಮಾಡಿದವನು ಅಂತಹ ಆನಂದವನ್ನು ಪಡಿಬೋದು ಅಂತ ಇಲ್ಲಿ ಋಷಿಗಳು ಹೇಳ್ತಾರೆ. ಮುಂದುವರಿಸ್ತಾ, ತೇ ಶತಂ ಪಿತೃಣಾಂ ಚಿರಲೋಕಲೋಕಾನಾಮಾನಂದಾಃ ಸ ಏಕ ಅಜಾನಜಾನಾಂ ದೇವಾನಾಮಾನಂದಃ ಶ್ರೋತ್ರಿಯಸ್ಯ ಚಾಕಾಮಹತಸ್ಯ. ಇಲ್ಲಿ ಪ್ರತಿಯೊಂದು ಮಂತ್ರದಲ್ಲೂ ಶ್ರೋತ್ರಿಯಸ್ಯ ಚಾಕ ಮಹತಸ್ಯ ಇದೆ ಬರುತ್ತೆ. ಶ್ರೋತ್ರಿಯಸ್ಯ ಚಾಕ ಮಹತಸ್ಯ ಅಂತಲೇ ಬರುತ್ತೆ. ಅಂದರೆ ಏನದು, ಯಾರು ವೇದಾಧ್ಯಯನ ಸಂಪನ್ನನಾಗಿರ್ತಾನೋ, ಕಾಮನೆಗಳ ಬಾಧೆ ಇಲ್ಲದೆ ಇರ್ತಾನೋ, ಅವನು ಇಂತಹ ಆನಂದವನ್ನೇ ಪಡಿತಾನೆ. ಲೋಕರಾದ ಪಿತೃಗಳ 100 ಪಟ್ಟು ಆನಂದವು ಅಜಾನಜ ದೇವತೆಗಳ ಒಂದು ಆನಂದ. ಅಜಾನಜ ದೇವತೆಗಳಲ್ಲಿ ಉತ್ತಮ ದೇವತೆಗಳು ಯಾರಾಗಿರ್ತಾರೆ, ಅವರ ಆನಂದ ಏನಾಗಿರುತ್ತೆ, ಈ ಲೋಕರಾದ ಪಿತೃಗಳ 100 ಪಟ್ಟು, ಅವ್ರ 100 times more ಹ್ಯಾಪಿನೆಸ್, 100 ಪಟ್ಟು ಜಾಸ್ತಿಯಾದ ಆನಂದವನ್ನು ಈ ದೇವತೆಗಳು ಹೊಂದಿರ್ತಾರೆ. ವೇದಾಧ್ಯಯನ ಮಾಡಿದವನು ಈ ಆನಂದವನ್ನು ಪಡಿತಾನೆ. ಅದೇ ರೀತಿ ಮುಂದುವರಿತಾ, ತೇಯೇಷತಮ ಆಯ್ತಲ್ವಾ, ಆನಂದವನ್ನು ಪಡೆಯುವನು. ಓಕೆ, ತೇಯೇಷತಮ ಜಾನಜಾನಾಂ ದೇವಾನಾಮಾನಂದಾಃ ಸ ಏಕ ಕರ್ಮ ದೇವಾನಾಮಾನಂದಃ ಯೇ ಕರ್ಮಣ ದೇವಾನಪಿ ಯಂತಿ ಶ್ರೋತ್ರಿಯಸ್ಯ ಚಾಕಾಮಹತಸ್ಯ. ಅಜಾನಜ ದೇವತೆಗಳ 100 ಪಟ್ಟು ಆನಂದವು ಕರ್ಮ ದೇವತೆಗಳಾದ ದೇವತೆಗಳ ಒಂದು ಆನಂದ. ವೇದಾಧ್ಯಯನ ಸಂಪನ್ನನು, ಕಾಮನೆಗಳ ಪೀಡೆ ಇಲ್ಲದವನು ಇಂತಹ ಆನಂದವನ್ನು ಪಡೆಯುತ್ತಾನೆ. ನೋಡಿ, ಆ ದೇವತೆಗಳ 100 ಪಟ್ಟು ಆನಂದ ಕರ್ಮ ದೇವತೆಗಳ ಆನಂದ ಅಂತೆ. ಇದು ನಾನು ಯಾರ್ಯಾರ ದೇವತೆಗಳು ಆ ಡೀಟೇಲ್ಸ್ಗೆ ಹೋಗ್ಲಿಕ್ಕೆ ಹೋಗಲ್ಲ, ಯಾಕಂದರೆ ಇದು ಜಸ್ಟ್ ಎ ಕಂಪ್ಯಾರಿಸನ್, ಎಷ್ಟು ಆನಂದವಾಗಿ ನಾವು ಇರ್ಬೋದು ವೇದಾಧ್ಯಯನವನ್ನು ಮಾಡಿದರೆ ಅಂತ. ಯಾರು ವೇದಾಧ್ಯಯನವನ್ನು ಮಾಡ್ತಾರೋ ಅವ್ರಿಗೆ ಈ ಆನಂದವು ದೊರಕತ್ತೆ ಅಂತ ಹೇಳ್ತಾ ಇದ್ದಾರೆ. ಮುಂದುವರಿಸ್ತಾ, ತೇಯೇಷತಂ ಕರ್ಮ ದೇವಾನಾಮಾನಂದಾಃ ಸ ಏಕೋ ದೇವಾನಾಮಾನಂದಃ ಶ್ರೋತ್ರಿಯಸ್ಯ ಚಾಕಾಮಹತಸ್ಯ. ಕರ್ಮ ದೇವತೆಗಳಾದ ದೇವತೆಗಳ 100 ಪಟ್ಟು ಆನಂದವು ದೇವತೆಗಳ ಒಂದು ಆನಂದ. ದೇವತೆಗಳ ಒಂದು ಆನಂದ, ಕರ್ಮ ದೇವತೆಗಳ 100 ಪಟ್ಟು ಆನಂದ ದೇವತೆಗಳ ಆನಂದ. ವೇದಾಧ್ಯಯನ ಸಂಪನ್ನನು, ಕಾಮನೆಗಳ ಪೀಡೆ ಇಲ್ಲದವನು ಇಂತಹ ಆನಂದವನ್ನು ಪಡೆಯುತ್ತಾನೆ. ತೇಯೇಷತಂ ದೇವಾನಾಮಾನಂದಾಃ ಸ ಏಕ ಇಂದ್ರಸ್ಯಾನಂದಃ ಶ್ರೋತ್ರಿಯಸ್ಯ ಚಾಕಾಮಹತಸ್ಯ. ದೇವತೆಗಳ 100 ಪಟ್ಟು ಆನಂದವು ಇಂದ್ರನ ಒಂದು ಆನಂದ. ವೇದಾಧ್ಯಯನ ಸಂಪನ್ನನು, ಕಾಮನೆಗಳ ಪೀಡೆ ಇಲ್ಲದವನು ಇಂತಹದೇ ಆನಂದವನ್ನು ಪಡೆಯುವನು. ಇಂದ್ರನ ಆನಂದ, ದೇವತೆಗಳ 100 ಪಟ್ಟು ಆನಂದ ಇಂದ್ರನ ಆನಂದ ಅಂತೆ. ಅಂತಹ ಆನಂದವನ್ನು ವೇದಾಧ್ಯಯನ ಮಾಡಿದವರು ಪಡಿಲಿಕ್ಕೆ ಸಾಧ್ಯ ಆಗತ್ತೆ. ತೇಯೇಷತಮಿಂದ್ರಸ್ಯಾನಂದಾಃ ಸ ಏಕೋ ಬೃಹಸ್ಪತೇರಾನಂದಃ
ಶ್ರೋತ್ರಿಯಸ್ಯ ಚಾಕಾಮಃ ತಸ್ಯ. ಇಂದ್ರನ 100 ಪಟ್ಟು ಆನಂದವು ಬೃಹಸ್ಪತಿಯ 1 ಆನಂದ. ವೇದಾಧ್ಯಯನ ಸಂಪನ್ನನು, ಕಾಮನೆಗಳ ಪೀಡೆ ಇಲ್ಲದವನು ಇಂತಹ ಆನಂದವನ್ನು ಪಡೆಯುವನು. ಇಂದ್ರನ 100 ಪಟ್ಟು ಆನಂದ ಏನಾಯಿತು? ಬೃಹಸ್ಪತಿಯ 1 ಆನಂದ. ವೇದಾಧ್ಯಯನ ಮಾಡಿದವರು ಇಂತಹ ಅಂದರೆ ಬೃಹಸ್ಪತಿಯ ಆನಂದವನ್ನು ಪಡಿತಾರೆ. ತೇ ಯೇಷತಂ ಬೃಹಸ್ಪತೇರಾನಂದಾಃ ಸ ಏಕ ಪ್ರಜಾಪತೇರಾನಂದಃ ಶ್ರೋತ್ರಿಯಸ್ಯ ಚಾಕಾಮಃ ತಸ್ಯ. ಇಂದ್ರನ 100 ಪಟ್ಟು ಆನಂದ ಬೃಹಸ್ಪತಿದು. ಬೃಹಸ್ಪತಿಯ 100 ಪಟ್ಟು ಆನಂದ ಪ್ರಜಾಪತಿಯ 1 ಆನಂದ. ವೇದಾಧ್ಯಯನ ಮಾಡಿದವರ ವೇದಾಧ್ಯಯನ ಸಂಪನ್ನನು, ಕಾಮನೆಗಳ ಪೀಡೆ ಇಲ್ಲದವನು ಇಂತಹ ಆನಂದವನ್ನು ಪಡಿತಾನೆ. ಏನಂತ? ಪ್ರಜಾಪತಿಯ ಆನಂದವನ್ನು ಪಡಿತಾನೆ. ತೇ ಯೇಷತಂ ಪ್ರಜಾಪತೇರಾನಂದಾಃ ಸ ಏಕೋ ಬ್ರಹ್ಮಣ ಆನಂದಃ ಶ್ರೋತ್ರಿಯಸ್ಯ ಚಾಕಾಮಃ ತಸ್ಯ. ಪ್ರಜಾಪತಿಯ 100 ಆನಂದವು ಹಿರಣ್ಯಗರ್ಭವೆಂಬ ಬ್ರಹ್ಮನ 1 ಆನಂದ. ವೇದಾಧ್ಯಯನ ಸಂಪನ್ನನು, ಕಾಮನೆಗಳ ಪೀಡೆ ಇಲ್ಲದವನು ಇಂತಹ ಆನಂದವನ್ನೇ ಪಡೆಯುವನು. ಪ್ರಜಾಪತಿಯ 100 ಆನಂದ ಹಿರಣ್ಯಗರ್ಭನೆಂಬ ಬ್ರಹ್ಮನ ಆನಂದ. ಅದೇ ಬ್ರಹ್ಮಾನಂದ ಅಂತ ಹೇಳೋದು. ಆ ಬ್ರಹ್ಮನ 1 ಆನಂದ. ವೇದಾಧ್ಯಯನ ಮಾಡುವಂಥವನು ಆ ಆನಂದವನ್ನು ಪಡಿತಾನೆ ಅಂತ ಹೇಳ್ತಾ ಇದ್ದಾರೆ. ಮುಂದುವರಿಸ್ತಾ, ಅದು ಅಂದರೆ ಆತ್ಯಂತಿಕ ಆನಂದ, ಅದಕ್ಕಿಂತ ಮೇಲಿಂದ ಏನು ಇಲ್ಲವೇ ಇಲ್ಲ. ಆ ಬ್ರಹ್ಮಾನಂದವನ್ನು ಪಡೆಯೋದೇ ಎಲ್ಲರ ಗುರಿ ಜೀವನದಲ್ಲಿ. ಅದು ಸಿಕ್ಕ ಮೇಲೆ ಮತ್ತೇನು ಬೇಕಾಗೋದೇ ಇಲ್ಲ. ಮುಂದುವರಿಸ್ತಾ, ಸ ಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೇ ಸ ಏಕಃ ಸ ಯ ಏವಂ ವಿತ್ ಅಸ್ಮಾಲ್ಲೋಕಾತ್ ಪ್ರೀತ್ಯ ಏತಮನ್ನಮಯಮಾತ್ಮಾನಮುಪಸಂಕ್ರಾಮತಿ ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಾಮತಿ ಏತಂ ಮನೋಮಯಮಾತ್ಮಾನಮುಪಸಂಕ್ರಾಮತಿ ಏತಂ ವಿಜ್ಞಾನಮಯಮಾತ್ಮಾನಮುಪಸಂಕ್ರಾಮತಿ ಏತಮಾನಂದಮಯಮಾತ್ಮಾನಮುಪಸಂಕ್ರಾಮತಿ ತದಪ್ಯೇಷ ಶ್ಲೋಕೋ ಭವತಿ. ಯಾವನು ಪುರುಷನಲ್ಲಿರುವನೋ ಮತ್ತು ಯಾವನು ಆದಿತ್ಯನಲ್ಲಿರುವನೋ ಅವನು ಒಬ್ಬನೇ. ಯಾವನು ಈ ರೀತಿ ತಿಳಿದುಕೊಳ್ಳುವನೋ ಅವನು ಈ ಲೋಕದಿಂದ ಹೊರಟು ಹೋಗಿ, ಎಂದರೆ ಪರಮಾರ್ಥವಲ್ಲದ ವಿಷಯಗಳ ಸಮೂಹ ಲೋಕವನ್ನು ಬಿಟ್ಟು ಯಾವ ಅಪೇಕ್ಷೆಯೂ ಇಲ್ಲದವನಾಗಿ ಅನ್ನಮಯವೆಂಬ ಆತ್ಮನನ್ನು ಹೊಂದುತ್ತಾನೆ. ಪ್ರಾಣಮಯವೆಂಬ ಆತ್ಮನನ್ನು, ಮನೋಮಯನೆಂಬ ಆತ್ಮನನ್ನು, ವಿಜ್ಞಾನಮಯನೆಂಬ ಆತ್ಮನನ್ನು, ಆನಂದಮಯನೆಂಬ ಆತ್ಮನನ್ನು ಕ್ರಮವಾಗಿ ಹೊಂದುತ್ತಾನೆ, ಅಂದರೆ ಅರಿತುಕೊಳ್ಳುತ್ತಾನೆ. ಈ ವಿಷಯದಲ್ಲಿ ಈ ಶ್ಲೋಕವಿರುವುದು. ಈಗ ಸಾಧನೆಯ ವಿಚಾರವಾಗಿ ಇಲ್ಲಿ ಋಷಿಗಳು ಹೇಳ್ತಾ ಇದ್ದಾರೆ. ಏನಪ್ಪ ಅದು? ಯಾರು ಈ ಪುರುಷನಲ್ಲಿರುವನೋ, ಅಂದರೆ ಪುರುಷ ಅಂತ ಹೇಳಿದ ಕೂಡಲೇ ಈ ಪುರದಲ್ಲಿ ಇರುವವನು. ಪುರುಷ ಅಂದರೆ ಗಂಡಸು ಅಂತ ಅಲ್ಲ, ಇಲ್ಲಿ ಈ ಶರೀರದಲ್ಲಿ ಯಾವ ಚೈತನ್ಯ ಶಕ್ತಿ ಇದೆಯೋ ಅದೇ ಆದಿತ್ಯನಲ್ಲೂ ಇರುವುದು. ಹೌದಾ? ಆ ಆದಿತ್ಯನಲ್ಲಿರೋನು ಅಂದರೆ ಎಲ್ಲ ಕಡೆಯೂ ಆ ಬ್ರಹ್ಮತತ್ವವೇ ಇರುವುದು, ಅದು ಬಿಟ್ಟರೆ ಬೇರೆ ಇಲ್ಲವೇ ಇಲ್ಲ. ಯಾರದನ್ನು ಅರ್ಥಕೊಂಡಿರ್ತಾರೋ ಅರ್ಥಕೊಂಡಿದ್ದಾರೆ. ಆದರೆ ಆ ಪರಮಾತ್ಮನನ್ನು ತಿಳ್ಕೊಳ್ಬೇಕು ಅಂದರೆ ಈ ಜೀವಾತ್ಮ ಇದು ನಮ್ಮನ್ನು ಶರೀರಕ್ಕೆ ಕಟ್ಟಾಕೊಂಡ್ಬಿಟ್ಟಿದೆಯಲ್ಲ, ಅವನೇನು ಮಾಡ್ತಾನೆ? ಈ ಪುರುಷನಲ್ಲಿರೋನೇ ಆ ಆದಿತ್ಯನಲ್ಲೂ ಇರುವಂತಹ ಬ್ರಹ್ಮ ಅಂತ ತಿಳ್ಕೊಂಡ್ಮೇಲೆ, ಅವನು ಒಬ್ಬನೇ ಅಂತ ತಿಳ್ಕೊಂಡ್ಮೇಲೆ
ಈ ಲೋಕದಿಂದ, ಅಂದರೆ ಈಗ ಅವನು ಅದನ್ನು ಪಡಿಲಿಕ್ಕೆ ಪ್ರಯತ್ನ ಪಡಬೇಕು, ಉಪಾಸನೆ. ಅದನ್ನೇನು ಮಾಡ್ತಾನೆ, ಈ ಅನ್ನಮಯ ಕೋಶವನ್ನು ಅರ್ಥ ಮಾಡ್ಕೊಳ್ತಾನೆ. ಅದಾದ ನಂತರ ಏನು ಹೇಳ್ತಾರೆ ಅಲ್ಲಿ, ಪ್ರಾಣಮಯ ಕೋಶವನ್ನು ಅರ್ಥ ಮಾಡ್ಕೊಳ್ತಾನೆ. ಅದಾದಮೇಲೆ ಮನೋಮಯ ಕೋಶವನ್ನು ಅರ್ಥ ಮಾಡ್ಕೊಳ್ತಾನೆ, ವಿಜ್ಞಾನಮಯ ಕೋಶವನ್ನು ಅರ್ಥ ಮಾಡ್ಕೊಳ್ತಾನೆ, ಆನಂದಮಯ ಕೋಶವನ್ನು ಅರ್ಥ ಮಾಡ್ಕೊಳ್ತಾನೆ. ಇಲ್ಲಿ ಆತ್ಮ ಅಂತ ಹೇಳುವಾಗೆಲ್ಲ ಅನ್ನಮಯ ಆತ್ಮ ಅಂತ ಹೇಳಿದ್ರೆ ಅದು ಶರೀರ, ಪ್ರಾಣಮಯ ಆತ್ಮ ಅಂದರೆ ಅದು ಪ್ರಾಣ, ಉಸಿರಾಟ, ಮನೋಮಯ ಆತ್ಮ ಅಂದರೆ ಅದು ಮನಸ್ಸು, ವಿಜ್ಞಾನಮಯ ಆತ್ಮ ಅಂದರೆ ಬುದ್ಧಿಯಲ್ಲಿ, ಆನಂದಮಯ, ಈ ಎಲ್ಲದಕ್ಕೂ ಆತ್ಮ ಅಂತಲೇ ಹೇಳ್ತಾರೆ ಶಾಸ್ತ್ರದಲ್ಲಿ. ಇಲ್ಲಿ ಆತ್ಮ ಅಂದರೆ ಅದನ್ನೇ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಅರ್ಥದಲ್ಲಿ ಅದನ್ನು ಕ್ರಮವಾಗಿ ಅವನು ಅರ್ಥಕೊಳ್ತಾನೆ. ಅರ್ಥಕೊಂಡ ಮೇಲೆ ಆ ಬ್ರಹ್ಮನಿಂದಲೇ ಇದೆಲ್ಲವೂ ಆಗಿರೋದ್ರಿಂದ ನಾವು ಯಾರೂ ಬೇರೆ ಆಗಲೇ ಇಲ್ಲ ಅಂತ ಯಾವಾಗ ಪ್ರಪಂಚದಲ್ಲಿರುವ ಚರ ಅಚರ ವಸ್ತು ಎಲ್ಲವನ್ನೂ ಒಂದಾಗಿ ನೋಡಲಿಕ್ಕೆ ನಮಗಾಗತ್ತೋ ಆಗ ಆನಂದವೇ ಆನಂದ. ಅಂದರೆ ನೋಡಿ, ದುಃಖ ಅಥವಾ ಸುಖ ದುಃಖಗಳು ಉಂಟಾಗಬೇಕಾದ್ರೆ ಹೊರಗಿನಲ್ಲಿ ನಾನು ಬೇರೆ ನೀನು ಬೇರೆ ಅಂತ ಆದಾಗ ಮಾತ್ರ ಕವಿ ಖುಷಿ ಕವಿ ಗಮ್ ಆಗೋದು. ಸ್ವಲ್ಪ ಹೊತ್ತು ಖುಷಿಯಾಗಿರ್ತೀವಿ, ಸ್ವಲ್ಪ ಹೊತ್ತು ದುಃಖ ಪಡ್ತೀವಿ. ಆದರೆ ನಾನು ನೀನು ಬೇರೆ ಆಗಲೇ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಇರೋದೇ ಒಂದು ವಸ್ತು ಅಂದುವಾಗ ಯಾರ ಜೊತೆ ಜಗಳ ಆಡೋದು, ಯಾರ ಜೊತೆ ಬೈಕೊಳ್ಳೋದು, ಯಾರ ಮೇಲೆ ಕೋಪ ಮಾಡ್ಕೊಳ್ಳೋದು ಅಲ್ವಾ? ಹಾಗಾಗಿ ಒಂದೇ ಅಂತ ಯಾವಾಗ ಈ ಅದ್ವೈತ ನಮಗೆ ಅರ್ಥ ಆಗುತ್ತೋ ಆಗ ಎಲ್ಲ ಕಡೆ ಬರೀ ಆನಂದ ಆನಂದ ಆನಂದ. ಆನಂದ ಒಂದೇ ಇರುತ್ತೆ, ಬೇರೆ ಏನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅವನು ಅರ್ಥಕೊಳ್ತಾನೆ ಅಂತ ಹೇಳ್ತಾರೆ ನೋಡಿ. ಅದನ್ನೇ ಸಾಧನೆ ಮಾಡಬೇಕಾಗಿರೋದು, ಅದನ್ನೇ ಅರ್ಥಕೊಳ್ಬೇಕಾಗಿರುವಂಥದ್ದು. ಅದೇ ಮುಕ್ತಿ. ಈ ಅನ್ನಮಯ ಕೋಶದಿಂದ ನಾವು ಇದನ್ನು ಓದಿದ್ರಿಂದ ಇಷ್ಟು ಕ್ಲಿಯರಾಗಿ ಇವಾಗ ನಮ್ಗೆ ಅರ್ಥ ಆಗ್ತಾ ಇದೆ ಸ್ಪಷ್ಟವಾಗಿ. ಈ ಸೂಕ್ಷ್ಮ ಶರೀರ ಅನ್ನೋದು ಸ್ಥೂಲವಾಗಿದೆ, ಅದಕ್ಕಿಂತ ಸೂಕ್ಷ್ಮವಾದದ್ದು ಪ್ರಾಣಮಯ ಕೋಶ, ಅದಕ್ಕಿಂತ ಸೂಕ್ಷ್ಮವಾದದ್ದು ಮನೋಮಯ ಕೋಶ, ಅದಕ್ಕಿಂತ ಸೂಕ್ಷ್ಮವಾದದ್ದು ವಿಜ್ಞಾನಮಯ ಕೋಶ, ಅದಕ್ಕಿಂತ ಸೂಕ್ಷ್ಮವಾದದ್ದು ಆನಂದಮಯ ಕೋಶ ಅನ್ನೋದು ಈಗ ಅರ್ಥ ಆಗ್ತಾ ಇದೆ. ಹಾಗೆ ಅದು ಓದಿ ಅರ್ಥ ಮಾಡ್ಕೊಂಡ್ಮೇಲೆ ಅದನ್ನು ಈಗ ಪಡಿಬೇಕು. ಏನದು? ಆ ಬ್ರಹ್ಮಾನಂದವನ್ನು ಪಡಿಬೇಕು. ಆ ಪಡಿಲಿಕ್ಕೆ ಮುಂದಿನ ಅನುವಾಕದಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಈ ಈ ಉಪಾಸನಾ ಕ್ರಮ ಹೇಗಿರಬೇಕು ಅನ್ನೋದನ್ನೆಲ್ಲ ಮುಂದೆ ಹೇಳ್ತಾ ಹೋಗ್ತಾರೆ. ಅದನ್ನು ನೋಡೋಣ. ನಿರ್ವಿಕಲ್ಪಾತ್ಮಕ ಜ್ಞಾನ. ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಬಿಭೇತಿ ಕುತಶ್ಚ ನೇತಿ. ಯಾವುದನ್ನು ತಿಳಿಯಲಾರದೆ ವಾಕುಗಳು ಮನಸ್ಸಿನೊಡನೆ ಹಿಂದಿರುಗುವವೋ ಆ ಬ್ರಹ್ಮದ ಆನಂದವನ್ನು ತಿಳಿದವನು ಯಾವುದಕ್ಕೂ ಹೆದರುವುದಿಲ್ಲ. ವಾಕು ಅಂದರೆ ಮಾತು, ಅದು ಇನ್ಎಕ್ಸ್ಪ್ಲಿಕಬಲ್ ಅಂತ. ಈಗ ಎಷ್ಟೋ ಸಲ ಹೇಳ್ತೀವಲ್ವಾ, ನಾವು ಏನಾದರೂ ತುಂಬ ಜೀವನದಲ್ಲಿ ಸಂತೋಷ ಪಟ್ಟಿದ್ರೆ ದುಃಖ ಕೂಡ ಹೇಳ್ಕೊಳ್ತೀವಿ. ಅದನ್ನು ಹೇಳೋಕ್ಕೆ ಆಗಲ್ಲ, ಅಷ್ಟು ಸಂತೋಷ ಆಯಿತು, ಅಷ್ಟು ಚೆನ್ನಾಗಾಯಿತು, ವಿವರಿಸಲಿಕ್ಕೆ ಆಗಲ್ಲ ಅಂತ ಹೇಳ್ತೀವಲ್ವ. ಅಂದರೆ ಅದು ಮಾತಿಗೆ ಸಿಗ್ತಾ ಇಲ್ಲ ಅಂತ. ಮಾತಿಗೆ ದುಃಖನಾದರೂ ಹೇಳ್ಕೊಳ್ಬೋದು, ಹೇಳಿ 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 ಗೋಳಾಡ್ಬೋದು. ಆನಂದವನ್ನು ವಿವರಿಸ್ಲಿಕ್ಕೆ ಬಹಳ ಕಷ್ಟ ಅಲ್ವಾ? ಅದು ಯಾವುದನ್ನು ತಿಳಿಯಲಾರದೆ ವಾಕುಗಳು ಮನಸ್ಸಿನೊಡನೆ ಹಿಂತಿರುಗುವವು. ಅದಕ್ಕೆ ಹೇಳ್ತಾರೆ ನೋಡಿ, ಶಬ್ದಗಳು ಯಾವುದನ್ನಾದರೂ ವಿವರಿಸಿಬಿಟ್ರೆ ಅದಕ್ಕೆ ಒಂದು ಲಿಮಿಟೇಷನ್ ಬಂದ್ಬಿಡುತ್ತೆ. ಒಂದು ಆನಂದವನ್ನು ಅಯ್ಯೋ ಅದು ತುಂಬ ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿತ್ತು ಅಂತ ಹೇಳಿಬಿಟ್ರೆ
ಅದಕ್ಕೆ ನಾನು ಅದು ತುಂಬ ಚೆನ್ನಾಗಿತ್ತು ಅಂತ ಹೇಳೋ ಮಾತಿನಲ್ಲಿ ಏನಿರುತ್ತಲ್ಲ ಅದ್ರದ್ದು ಅಷ್ಟೇ, ಅದು ಇಟ್ ಬಿಕಮ್ಸ್ ಲಿಮಿಟೆಡ್ ಟು ದಿ ವರ್ಡ್ಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಸೈಲೆನ್ಸ್ ಇಸ್ ದಿ ಬೆಸ್ಟ್ ಥಿಂಗ್. ನೋಡಿ, ಆನಂದವನ್ನು ಆ ಥರ ಹೇಳೋದು ಒಂದೇ. ಕೆಲವು ಸಲ ಕೆಲವರು ಆ ಆನಂದವನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ದಲೆ ಸುಮ್ಮನೆ ಒಂದು ಸ್ಮೈಲ್ ಕೊಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ. ಆ ಕಣ್ಣಲ್ಲಿ ನಮ್ಗೆ ಆ ನೋಡುವಂಥ ದೃಷ್ಟಿಯಲ್ಲಿ ನಮ್ಗೆ ಅರ್ಥ ಆಗುತ್ತೆ ಅವರು ಎಷ್ಟು ಆನಂದವಾಗಿದ್ದಾರೆ ಅಂತ. ಆನಂದ ಬಾಷ್ಪ ಅಂತ ಹೇಳ್ತೀವಿ. ಅಲ್ಲಿ ಅವರು ವರ್ಡ್ಸ್ ಕೆನಾಟ್ ಎಕ್ಸ್ಪ್ರೆಸ್ ದಟ್. ಆ ಥರ ಆನಂದ ಅಂದರೆ ಅದು ಮಾತಿಗೆ ಸಿಗಲಾರದ ಆನಂದ. ಹಾಗಾಗಿ ಆ ವಾಕುಗಳಿಗೆ ಸಿಗಲಾರದೆ, ಆ ಮಾತಿಗೆ ಸಿಗಲಾರದೆ ಅದು ಮನಸ್ಸಿನೊಳಗೆ ಹಿಂತಿರುಗಿಬಿಡುತ್ತೆ, ಅದು ಮನಸ್ಸಲ್ಲೇ ಇರುತ್ತೆ. ಆ ಬ್ರಹ್ಮದ ಆನಂದವನ್ನು ತಿಳಿದವನು ಯಾವುದಕ್ಕೂ ಹೆದರುವುದಿಲ್ಲ. ಆ ಆನಂದ, ಮಾತಿಗೆ ಸಿಲುಕದ ಆನಂದವನ್ನು ಯಾರು ತಿಳ್ಕೊಂಡಿರ್ತಾರೋ ಅವನು ಯಾವುದಕ್ಕೂ ಹೆದರೋದಿಲ್ಲ ಅಂತ ಹೇಳ್ತಾರೆ. ಅಂತಹ ಆನಂದವನ್ನು ಪಡಿಬೇಕಾದ್ರೆ ಏನು ಮಾಡಬೇಕು ಮುಂದುವರಿಸ್ತಾರೆ. ಏತಗಂ ಹವಾವ ನ ತಪತಿ ಕಿಮಹಗಂ ಸಾಧುನಾ ಕರವಂ ಕಿಮಹಂ ಪಾಪಮಕರವಸ್ಮಿತಿ ಸಯ ಏವಂ ವಿದ್ವಾನೇತೆ ಆತ್ಮಾನಗಂ ಸ್ಪೃಣುತೆ ಉಭೇಹ್ಯೇವೈಷ ಏತೆ ಆತ್ಮಾನಗಂ ಸ್ಪೃಣುತೆ ಯ ಏವಂ ವೇದ ಇತ್ಯುಪನಿಷತ್. ಅವನಿಗೆ ಭಯನೇ ಇರೋದಿಲ್ಲ ಅಂತ ಹೇಳಿದ್ವಲ್ಲ, ಏನಕ್ಕದು? ನಾನು ಒಳ್ಳೆಯದನ್ನೇಕೆ ಮಾಡಲಿಲ್ಲ, ನಾನು ಪಾಪವನ್ನೇಕೆ ಮಾಡಿದೆನು ಎಂಬ ಪಶ್ಚಾತ್ತಾಪವು, ಚಿಂತೆಯು ಇವನನ್ನು ಬೇಗುದಿಪಡಿಸುವುದೇ ಇಲ್ಲ. ಯಾವನು ಹೀಗೆ ಪಾಪ ಪುಣ್ಯಗಳೆರಡನ್ನೂ ಮೀರಿದ ಆತ್ಮವನ್ನು ಅರಿತುಕೊಂಡಿರುವನೋ ಅವನು ಪಾಪ ಪುಣ್ಯಗಳ ದ್ವಂದ್ವವನ್ನು ದಾಟಿ ಎಲ್ಲವೂ ಆತ್ಮಸ್ವರೂಪವೆಂದೇ ತಿಳಿದಿರುತ್ತಾನೆ. ಯಾವನು ಹೀಗೆಂದು ತಿಳಿಯುವನೋ ಅವನು ಈ ಪಾಪ ಪುಣ್ಯಗಳಿಂದ ಮುಕ್ತನಾದ ಆತ್ಮನಾಗುತ್ತಾನೆ ಅಲ್ಲವೇ? ಇತ್ಯುಪನಿಷತ್. ಈ ರೀತಿಯಾಗಿ ಉಪನಿಷತ್ತು ಹೇಳ್ತಾ ಇದೆ. ಏನಂತ? ಯಾರು ಆ ಆತ್ಮನನ್ನು ತಿಳ್ಕೊಂಡಿದಾನೋ, ನಾವೆಲ್ಲ ಒಂದೇ, ನಾವು ಬೇರೆ ಬೇರೆ ಆಗಲೇ ಇಲ್ಲ ಅಂತ ಯಾರಿಗೆ ಆ ಬ್ರಹ್ಮನನ್ನು ತಿಳ್ಕೊಂಡಿರ್ತಾನೆ, ಆದರೆ ಅವನು ಈ ಪ್ರಪಂಚದಲ್ಲಿ ಈ ಶರೀರದಲ್ಲಿ ಇರೋದ್ರಿಂದ ಅವನು ಕೆಲಸ ಕಾರ್ಯಗಳನ್ನು ಮಾಡಲೇಬೇಕು. ಮಾಡುವಾಗ ಹೇಗೆ ಮಾಡ್ತಾನೆ? ಆ ಚೈತನ್ಯ ಶಕ್ತಿ ನನ್ನಲ್ಲಿದೆ, ಆ ಭಗವಂತ ನನ್ನಲ್ಲಿದ್ದಾನೆ, ಇಲ್ಲಿ ಎಲ್ಲರಿಗೂ ಮಾಡ್ತಾ ಇರೋದು ಆ ಕೆಲಸ ಬೇರೆಯವ್ರಿಗೆ ಮಾಡ್ತಾ ಇಲ್ಲ ಅನ್ನೋ, ನನಗೆ ನಾನೇ ಮಾಡ್ಕೊಳ್ತಾ ಇದ್ದೀನಿ ಅಂತ. ಯಾಕೆ? ಅಲ್ಲಿ ಬೇರೆ ಆಗಲೇ ಇಲ್ವಲ್ಲ, ಆತ್ಮನನ್ನು ತಿಳ್ಕೊಂಡಿದ್ದಾನೆ. ಈ ಪುರುಷನಲ್ಲಿರುವವನು ಆದಿತ್ಯನಲ್ಲಿರುವವನು ಒಂದೇ ಅಂತ ತಿಳ್ಕೊಂಡಿದ್ದಾನೆ. ಆ ಆನಂದವನ್ನು ಕೂಡ ಅನುಭವಿಸಿದಾನೆ ಅವನು, ಅದೇನು ಅಂತ ಗೊತ್ತಾಗಿದೆ ಅವನಿಗೆ. ಆಗ ಅವನಿಗೆ ನಾನು ಒಳ್ಳೇದು ಮಾಡಿದೆ, ಕೆಟ್ಟದ್ದು ಮಾಡಿದೆ, ಕೆಟ್ಟದ್ದು ಯಾಕೆ ಮಾಡ್ತಾ ಇದ್ದೀನಿ ಅನ್ನೋ ಭಯ ಇಲ್ಲ. ಯಾಕೆ? ನನಗೆ ನಾನೇ ಮಾಡ್ಕೊಳ್ತಾ ಇರೋದು ಎಲ್ಲ ಕೆಲಸಗಳನ್ನು. ಪಶ್ಚಾತ್ತಾಪವೂ ಇರೋದಿಲ್ಲ. ಈಗ ನಾವು ಮಾಡೋದಿಲ್ಲ, ಹೇಗಿದೆ? ನಾನು ಮತ್ತೊಬ್ಬರಿಗೆ ಮಾಡ್ತಾ ಇದ್ದೀನಿ, ಅದಕ್ಕೆ ಅಲ್ಲಿ ಭಯ ಇರೋದು. ನಾನು ಮಾಡಿದ್ದು ಇಷ್ಟ ಆಯಿತೋ ಇಲ್ವೋ, ನಾನು ಮಾಡಿದ್ದು ಸರಿ ಹೋಯ್ತೋ ಇಲ್ವೋ ಅಲ್ವಾ? ಒಳ್ಳೇದಾಯ್ತೋ ಇಲ್ವೋ, ಒಳ್ಳೇದು ಮಾಡಿದ್ನೋ ಇಲ್ವೋ, ಕೆಟ್ಟದ್ದು ಮಾಡಿದ್ನೋ, ಏನಾಯ್ತೋ, ಈ ಭಯನೇ ಇರುತ್ತೆ ಯಾವಾಗಲೂ. ಯಾಕೆ? ನಾನು ಬೇರೆ ಅವ್ರು ಬೇರೆ ಅನ್ನೋದ್ರಲ್ಲೇ ಮಾಡ್ತಾ ಇರ್ತೀನಿ. ಚಿಂತೆ ಕೂಡ ಅವನಿಗಿರೋದಿಲ್ಲ. ಯಾವನು ಹೀಗೆ ಪಾಪ ಪುಣ್ಯಗಳನ್ನು ಮೀರಿದ ಆತ್ಮನನ್ನು ಅರಿತುಕೊಂಡಿರ್ತಾನೋ, ಪಾಪ ಪುಣ್ಯ ಆಗೋದು ಯಾವಾಗಲೂ ನಾನು ಬೇರೆ ನೀನು ಬೇರೆ ಅಂತ ಆದಾಗ, ನಾನು ನೀನು ಬೇರೆ ಆಗಲೇ ಇಲ್ಲ ಅಂತಂದರೆ ಅಲ್ಲಿ ಪಾಪ ಪುಣ್ಯಗಳೇ ಇಲ್ಲ. ಯಾಕೆ? ನಾನು ಮಾಡ್ತಾ ಇರೋದೆಲ್ಲ ಆ ಭಗವಂತನ ಇಚ್ಛೆ ಅಂತ ಎಲ್ಲವೂ ನಡೀತಾ ಇದೆ ಅಷ್ಟೇ. ಯಾರು ಈ ಪಾಪ ಪುಣ್ಯಗಳನ್ನು ಮೀರಿದ ಆ ಆತ್ಮನನ್ನು ತಿಳ್ಕೊಂಡಿರ್ತಾನೋ, ಆ ದ್ವಂದ್ವವನ್ನು ದಾಟಿರ್ತಾನೋ, ಎಲ್ಲವೂ ಆತ್ಮಸ್ವರೂಪವೇ ಅಂತ ತಿಳ್ಕೊಂಡಿರ್ತಾನೆ. ಅವನು ಆ ಪಾಪ ಪುಣ್ಯಗಳಿಂದ ಮುಕ್ತನಾಗ್ಬಿಡ್ತಾನಂತೆ. ಪಾಪ ಪುಣ್ಯಗಳಿಂದ ಮುಕ್ತನಾಗೋದು ಅಂದ್ರೇನು? ಸುಖ ದುಃಖಗಳಿಂದ ಮುಕ್ತರಾಗೋದು ಅಂತ.
ಪಾಪ ಪುಣ್ಯಗಳನ್ನು ಮಾಡಿದ್ದೇನೋ, ತಪ್ಪುಗಳನ್ನು ಮಾಡಿದ್ದೇನೋ, ಪಾಪ ಮಾಡಿದ್ದೇನೋ ಅದಕ್ಕೆ ನನಗೆ ದುಃಖ, ಪುಣ್ಯ ಕೆಲಸ ಮಾಡಿದ್ದೇನೋ ಸುಖ. ಕಟ್ಟಿಟ್ಟ ಬುತ್ತಿ. ಭಗವಂತ ಹೇಳಿಬಿಟ್ಟಿದ್ದಾನೆ, ನೀನು ಹೀಗೀಗಿದ್ರೆ ಹೀಗೀಗೆ ಆಗೋದು ಅಂತ. ಆ ಪಾಪ ಪುಣ್ಯಗಳಿಂದ ಯಾರು ಮುಕ್ತನಾಗಿರ್ತಾನೋ ಅವನು ಸುಖ ದುಃಖಗಳಿಂದನೂ ಮುಕ್ತನಾಗಿರ್ತಾನೆ. ಸುಖ ದುಃಖಗಳನ್ನು ಮೀರಿ ನಿಂತವನು ಯಾವ ಸ್ಥಿತಿಯಲ್ಲಿರ್ತಾನೆ? ಆನಂದದ ಸ್ಥಿತಿಯಲ್ಲೇ ಇರ್ತಾನೆ. ಅವನು ಬೇರೆ ಏನು ಇಲ್ವೇ ಇಲ್ಲ ಅಲ್ಲಿ. ಹಾಗಂತ ಉಪನಿಷತ್ತು ಹೇಳುತ್ತೆ. ಪಾಪ ಪುಣ್ಯಗಳನ್ನು ದಾಟಿ ಯಾರಿರ್ಲಿಕ್ಕೆ ಸಾಧ್ಯ ಆಗುತ್ತೋ ಅವನು ಆನಂದವನ್ನು ಹೊಂದಿರ್ತಾನೆ. ಆತ್ಮನಲ್ಲಿ ನಿಂತು ಅವನು ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಆ ಕೆಲಸಗಳನ್ನು ಮಾಡಿದಾಗ ಅದು ತನಗೆ ತಾನೇ ಮಾಡ್ಕೊಳ್ತಾ ಇರೋ ಕೆಲಸ ಅಂತ ಹೇಳಿ ಮಾಡ್ಕೊಳ್ತಾನೆ. ನೋಡಿ, ಈ ಸಾಧನೆಯಲ್ಲಿ ನಾವು ಎಲ್ಲಿಂದ ಎಲ್ಲಿಗೆ ಬರ್ತಾ ಇದ್ದೀವಿ ಅಂದರೆ, ನಾವು ವಿ ವೇರ್ ವರ್ಲ್ಡ್ ಡಿಪೆಂಡೆಂಟಿಂದ ಗಾಡ್ ಡಿಪೆಂಡೆನ್ಸಿಗೆ ಬಂದ್ವಿ. ಗಾಡ್ ಡಿಪೆಂಡೆನ್ಸಿಯಿಂದ ಸೆಲ್ಫ್ ಡಿಪೆಂಡೆನ್ಸಿಗೆ ಬರಬೇಕು. ಈಗ ವರ್ಲ್ಡ್ ಡಿಪೆಂಡೆನ್ಸಿ ಅಂದ್ರೇನು? ಪ್ರಪಂಚದಲ್ಲಿರುವಂತಹ ವಸ್ತುಗಳು ನನಗೆ ಸುಖವನ್ನು ಕೊಡುತ್ತೆ ಅಂತ ನಂಬ್ಕೊಂಡಿದ್ವಿ. ಸ್ವಲ್ಪ ವಯಸ್ಸಾದ್ಮೇಲೆ ಗೊತ್ತಾಯಿತು ಆ ವಸ್ತುಗಳು ನನಗೆ ಆನಂದ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆಗೇನು ಮಾಡಿದ್ವಿ? ಭಗವಂತನ ಮೊರೆ ಹೊಕ್ಕಿದ್ವಿ. ಇಲ್ಲಿ ಏನಾಗ್ತಿದ್ಯೋ ಭಗವಂತ ಎಲ್ಲದಕ್ಕೂ ನೀನೇ ಕಾರಣ, ನಿನ್ನಿಂದನೇ ಇದೆಲ್ಲ ಆಗ್ತಾ ಇರೋದು, ಅದರಿಂದ ಎಲ್ಲವನ್ನು ನೀನೇ ಸಮರ್ಪಿಸಿ ನಿನ್ನ ಹೆಸರಿನಲ್ಲಿ ಕೆಲಸ ಮಾಡ್ತೀನಿ ಅಂತ. ಆ ಮಟ್ಟಕ್ಕೆ ಬಂದಾಗ ತಕ್ಕ ಮಟ್ಟಿಗೆ ನಮಗೆ ಸಮಾಧಾನ ಸಿಕ್ತು. ನಮ್ಮ ಕಷ್ಟಗಳನ್ನು ಭಗವಂತನಿಗೆ ಹೇಳ್ಕೊಂಡಾಗ. ಅದಾದ ನಂತರ ಮುಂದಿಂದೇನಾಯಿತು? ಅದು ವೇದಾಧ್ಯಯನ ಮಾಡ್ಲಿಕ್ಕೆ ಶುರು ಮಾಡಿದಾಗ ನಾವು ಭಗವಂತನ ಹತ್ರ ಕೇಳ್ತಿದ್ವಿ, ನನಗೆ ಯಾಕೆ ಹೀಗಾಗ್ತಾ ಇದೆ? ಅವರೆಲ್ಲ ಅಷ್ಟೊಂದು ತಪ್ಪು ಮಾಡಿದ್ರು ಕೂಡ ಅವರಿಗೆ ಸುಖನೇ ಸಿಗ್ತಾ ಇದೆ, ನಾನು ಅಷ್ಟೊಂದು ತಪ್ಪೇನು ಮಾಡಿಲ್ಲ, ಆದರೂ ನನಗೆ ಯಾಕೆ ಕೊಡ್ತಾ ಇದೆಯಾ ಇಷ್ಟೊಂದು ಶಿಕ್ಷೆ? ಭಗವಂತ ನನಗೆ ಸುಖ ಕೊಡು, ಸಂತೋಷ ಕೊಡು, ಆಯುಷ್ಯ ಕೊಡು ಕೇಳ್ಕೊಂಡ್ವಿ ಎಲ್ಲ. ಭಗವಂತನ ಹತ್ರ ಅಲ್ಲದೆ ಮತ್ತೆ ಯಾರ ಹತ್ರ ಕೇಳಕ್ಕಾಗತ್ತೆ? ಅದಾದ ನಂತರ ಸೆಲ್ಫ್ ಡಿಪೆಂಡೆನ್ಸಿಗೆ ನಾವು ಮುಂದುವರಿಬೇಕು. ವೇದಾಧ್ಯಯನವನ್ನು ಕಲಿತಾಗ ಸೆಲ್ಫ್ ಡಿಪೆಂಡೆನ್ಸಿ ಅಂತ ಹೇಳಿದ್ರೆ ಏನದು? ಬ್ರಹ್ಮ ಎಲ್ಲ ಕಡೆಯ ಸರ್ವವ್ಯಾಪಿಯಾಗಿರುವಂಥದ್ದು ಬ್ರಹ್ಮ. ಆ ಬ್ರಹ್ಮ ಅನ್ನುವಂಥವನು ಬಹಳಷ್ಟು ಆಗಬೇಕು ಅಂತಲೇ ಇಷ್ಟೊಂದು ಜನ ಆದ ಅವನೇನೆ. ಅದನ್ನು ನಾವು ಬರೀ ನಮಗೆ ಸೀಮಿತವಾಗಿ ಇಟ್ಕೊಳ್ಳೋದಾದರೆ ಶರೀರ, ಮನಸ್ಸು, ಬುದ್ಧಿ ಎಲ್ಲವೂ ಆ ಬ್ರಹ್ಮದಿಂದಲೇ ಆಗಿರೋದು. ಪ್ರಪಂಚದಲ್ಲಿ ಇರುವಂತಹ ಎಲ್ಲ ವಸ್ತುಗಳು ಬ್ರಹ್ಮವೇ ಅಂತ ಗೊತ್ತಾದಾಗ ನಾನು ಬೇರೆ ಭಗವಂತ ಬೇರೆ ಆಗಲೇ ಇಲ್ಲ ಅನ್ನೋದು ನನಗೆ ಅರ್ಥ ಆದಾಗ ಯಾರ ಮೇಲೆ ನಾನು ಇವಾಗ ಡಿಪೆಂಡ್ ಆಗೋದು? ನನ್ನ ಮೇಲೆ ನಾನು ಡಿಪೆಂಡ್ ಆಗಬೇಕು. ನನ್ನ ಮೇಲೆ ನಾನು ಡಿಪೆಂಡ್ ಆಗೋದು ಒಂದೇ, ಆ ಬ್ರಹ್ಮನ ಮೇಲೆ ಡಿಪೆಂಡ್ ಆಗ್ತಿರೋದು ಒಂದೇ. ಕಾನ್ಸೆಪ್ಟ್ ಆಫ್ ಗಾಡ್ ಇಲ್ಲಿ ಏನಾಯಿತು? ಮೊದಲೆಲ್ಲ ನಮಗೆ ಆ ಗಾಡ್ ಅನ್ನೋದು ಎಲ್ಲೋ ದೂರದಲ್ಲಿದ್ದಾನೆ, ಏನೋ ಒಂದು ವಿಗ್ರಹವಾಗಿದ್ದಾನೆ, ಒಂದು ಗಣೇಶನಾಗಿದ್ದಾನೆ, ಶಿವ ಆಗಿದ್ದಾನೆ, ಈ ರೀತಿಯಲ್ಲಿ ಆರಾಧಿಸ್ತಾ ಇದ್ದವರು ಈಗ ಸರ್ವವ್ಯಾಪಿಯಾಗಿರುವಂತಹ ನಿರಾಕಾರ ಬ್ರಹ್ಮನನ್ನ ಅರ್ಥ ಮಾಡ್ಕೊಳ್ಳೋ ಮಟ್ಟಕ್ಕೆ ಬಂದ್ವಿ. ಆದ್ದರಿಂದ ನಾವು ಪ್ರಪಂಚದ ಮೇಲೆ ಡಿಪೆಂಡ್ ಆಗಿದ್ದವರು ಭಗವಂತನ ಮೇಲೆ ಡಿಪೆಂಡ್ ಆದವರು ಆ ನಂತರ ಡಿಪೆಂಡ್ ಆಗ್ತಾ ಇರೋದು ಸೆಲ್ಫ್ ಡಿಪೆಂಡೆನ್ಸಿ. ಇಲ್ಲಿ ಸೆಲ್ಫ್ ಅಂತ ಹೇಳುವಾಗ ಬ್ರಹ್ಮ, ನಿರಾಕಾರ ಬ್ರಹ್ಮ. ಆಕಾರ ನಮಗೆ ಬೇಕು. ಸದ್ಗುಣ ಆಕಾರ ಇರುವಂತಹ ಒಂದು ಮೂರ್ತಿಯನ್ನು ನಾವು ಆರಾಧಿಸಕ್ಕೆ ಪ್ರಾರಂಭಿಸಿದ ಮೇಲೆ ಅಲ್ಲಿಂದ ಮುಂದುವರಿಯೋದು ಹೇಗೆ ಅನ್ನೋದು ನನಗೆ ಗೊತ್ತಾಗಬೇಕು ಅನ್ನೋದಾದರೆ ಅದ್ವೈತ ಮಾರ್ಗದಲ್ಲಿ ಈ ಬ್ರಹ್ಮತತ್ವವನ್ನು ತಿಳ್ಕೊಳ್ಬೇಕು, ಆತ್ಮನನ್ನು ತಿಳ್ಕೊಳ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ನೀವು ಕೇಳಿರಬೇಕು, ರಾಮಕೃಷ್ಣ ಪರಮಹಂಸರು ಕೂಡ ಕಾಳಿಯನ್ನು ಆರಾಧಿಸ್ತಾ ಇದ್ರಂತೆ. ಅವರು ಕ ಅಂದರೆ ಕಾಳಿನೇ. ಆಗ ಅವ್ರಿಗೊಬ್ರು ಗುರುಗಳು ಬಂದು ನಾನು ನಿನಗೆ ಗುರು ಆಗ್ತೀನಿ ಅಂದ್ರಂತೆ ರಾಮಕೃಷ್ಣ ಪರಮಹಂಸರಿಗೆ. ನಾನು ನಿನಗೆ ಗುರು ಆಗ್ತೀನಿ ಅಂತ ರಾಮಕೃಷ್ಣ ಪರಮಹಂಸರಿಗೆ ಹೇಳುವಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಇಲ್ಲೇ ಇರು, ನಾನು ಹೋಗಿ ಕಾಳಿನ ಕೇಳ್ಕೊಂಬರ್ತೀನಿ, ಅವಳು ಹ್ಞೂ ಅಂದರೆ ನೀನು ನನಗೆ ಗುರು ಆಗು ಅಂತ. ತೋತಾಪುರಿ ಅಂತ ಅವರು ಹೋಗಿ ಕೇಳ್ಕೊಂಡು ಬಂದರು. ಆಯಿತು, ನೀನು ಗುರು ಆಗು ಅಂತ ಹೇಳಿ ಗುರು ಮಾಡ್ಕೊಂಡ್ರಂತೆ. ಆ ಗುರು ರಾಮಕೃಷ್ಣ ಪರಮಹಂಸರಿಗೆ ಹೇಳ್ಕೊಟ್ಟಿದ್ದು ಏನು ಗೊತ್ತಾ?
ನಿನ್ನಲ್ಲಿ ಆ ಕಾಳಿಯ ಮೂರ್ತಿ ಅನ್ನೋದು ನೆಲೆಸ್ಬಿಟ್ಟಿದೆ. ಆ ಮೂರ್ತಿಯನ್ನು ಕತ್ತರಿಸಿ ಹಾಕು, ಕಾಳಿಯನ್ನು ಕತ್ತರಿಸಿ ಹಾಕು ಅಂತ ಹೇಳ್ತಾರಂತೆ. ನಾವು ಮೊದಲೆಲ್ಲ ಓದುವಾಗ ಏನು ಗುರುಗಳು ಹಿಂಗೆ ಹೇಳ್ಕೊಡ್ತಾರೆ, ಕಣ್ಣು ಮುಚ್ಕೊಂಡ ತಕ್ಷಣ ನನಗೆ ಗಣೇಶ ಕಾಣಿಸ್ತಾನೆ ಅಂದರೆ ಖುಷಿ ಪಡಬೇಕಲ್ವಾ? ಕಣ್ಣು ಮುಚ್ಕೊಂಡ ತಕ್ಷಣ ನನ್ನ ಗುರುಗಳು ಕಾಣಿಸ್ತಾರೆ ಅಂದರೆ ನಾನು ಖುಷಿ ಪಡಬೇಕಲ್ವಾ? ಕಣ್ಣು ಮುಚ್ಕೊಂಡ ತಕ್ಷಣ ಶಿವ ಕಾಣಿಸ್ತಾನೆ ಅಂತಂದರೆ ನಾನು ಎಷ್ಟು ಶಿವನನ್ನು ಆರಾಧಿಸಿದ್ದೀನಿ ಅನ್ನೋದು ಗೊತ್ತಾಗಬೇಕಲ್ವಾ ಅನ್ನಿಸ್ತಾ ಇತ್ತು. ಆ ನಂತರ ಗೊತ್ತಾಗಿದ್ದು, ಕಾಳಿಯ ಮೂರ್ತಿಯನ್ನು ಕಡಿ ಅಂತ ಹೇಳಿದ್ರೆ ನೀನು ಬರೀ ಆ ಕಾಳಿಯ ಮೂರ್ತಿಯಲ್ಲಿ ಭಗವಂತನನ್ನು ನೋಡ್ತಾ ಇದೆಯಾ, ಸರ್ವವ್ಯಾಪಿಯಾಗಿರುವ ಬ್ರಹ್ಮನನ್ನು ತಿಳ್ಕೋ ಅಂತ ಅವ್ರ ಗುರುಗಳು ಹೇಳಿದ್ರು. ಕಣ್ಣು ಮುಚ್ಚಿದಾಗ ಬರೀ ಆ ವಿಗ್ರಹ, ಆ ವ್ಯಕ್ತಿ, ಆ ಗಿಡ, ಆ ಮರ ಅಥವಾ ನಾವು ಆರಾಧಿಸುವಂತಹ ಯಾವುದೋ ಒಂದು ಚಿತ್ರ ನಮ್ಮ ಮುಂದೆ ಬರೋದಲ್ಲ, ಅಲ್ಲಿ ನಿರ್ಗುಣ ನಿರಾಕಾರನಾದ ಬ್ರಹ್ಮತತ್ವದ ಅನುಭವ ಆಗಬೇಕು. ಆದ್ದರಿಂದ ನಮ್ಮ ಸಾಧನೆ ಅಲ್ಲಿಂದ ವರ್ಲ್ಡ್ ಡಿಪೆಂಡೆನ್ಸಿಯಿಂದ ಗಾಡ್ ಡಿಪೆಂಡೆನ್ಸಿ ಇಂದ ಸೆಲ್ಫ್ ಡಿಪೆಂಡೆನ್ಸಿಗೆ ಹೋಗೋದನ್ನು ಕಲಿಬೇಕು. ಉಪನಿಷತ್ತು ಹೀಗೆ ಹೇಳುತ್ತೆ. ಇಲ್ಲಿ ಸುಂದರವಾದ ವಿವರಣೆಯನ್ನು ಋಷಿಗಳು ಕೊಡ್ತಾರೆ. ಆ 3 ಅಂಶಗಳನ್ನು ನಾನು ಓದ್ತೀನಿ. ಉಪನಿಷತ್ ಅಧ್ಯಯನದಿಂದಲೂ ಅದರಲ್ಲಿ ಉಪದೇಶಿಸಿರುವ ಮೌಲ್ಯಗಳನ್ನು ಅನುಷ್ಠಾನಕ್ಕೆ ತಂದು ಅಭ್ಯಾಸ ಮಾಡುವುದರಿಂದಲೂ ನಮ್ಮ ಅಜ್ಞಾನವನ್ನು ತೊಡೆದುಹಾಕಿ ಸಾಧನೆಯ ಮೂಲಕ ನಮ್ಮ ಅಲ್ಪತೆ, ಭಯ, ದುಃಖ, ಸಂಸಾರಿತ್ವಗಳನ್ನು ನಿರ್ಮೂಲ ಮಾಡಬಹುದು. ಉಪನಿಷತ್ತಿನ ಅಧ್ಯಯನ ನಮಗೇನು ಕೆಲಸ, ಯಾವ ರೀತಿಯ ಉಪಯೋಗಕ್ಕೆ ಬರುತ್ತೆ? ಉಪನಿಷತ್ ಬೋಧನೆಯ ಗುರಿಯಾದ ಆತ್ಮಾನುಸಂಧಾನವನ್ನು ಮಾಡಿ ನಮ್ಮ ಸ್ವರೂಪವನ್ನು ಅನುಭವದಿಂದ ಅರಿತು ನಮ್ಮ ದೇಹ, ಮನಸ್ಸು, ಬುದ್ಧಿಗಳೊಡನೆ ನಾವು ಅಜ್ಞಾನದಿಂದ ಮಾಡಿಕೊಂಡಿರುವ ತಾದಾತ್ಮ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಿ ನಮ್ಮ ದುಃಖವನ್ನು, ಸಂಸಾರಿತ್ವವನ್ನು ಕೊನೆಗಾಣಿಸಬಹುದು. ಇದರಲ್ಲಿ ಕೊಟ್ಟಿರುವ ಬೋಧನೆಯು ನಮ್ಮ ಜೀವನದಲ್ಲಿ ಮಾರ್ಗದರ್ಶಕವಾಗಿ ನಮ್ಮ ಸ್ವರೂಪವನ್ನು ತಿಳಿದುಕೊಳ್ಳಲು ಸಹಾಯ ಮಾಡುವುದು. ಈ ಕಾರಣದಿಂದ ಉಪನಿಷತ್ತನ್ನು ಓದಬೇಕು. ಏನು? ಮೊದಲನೇದಾಗಿ ನಮ್ಮಲ್ಲಿರುವ ಅಲ್ಪತೆ, ಸಣ್ಣತನ, ಭಯ, ದುಃಖ, ಸಂಸಾರ, ನಾನು ನನ್ನ ಕುಟುಂಬ ಇಷ್ಟೇ ಅಂತ ಅಂದ್ಕೊಂಡಿರೋದು ನಿರ್ಮೂಲ ಆಗೋಗುತ್ತೆ. ಅದಾದ ನಂತರ ಈ ಶರೀರದ ಜೊತೆಗೆ ನಾನು ಹೊಂದಿರುವಂಥ, ನೋಡಿ, ಮೊದಲನೇದಾಗಿ ಸಂಸಾರ ಬಿಡುವಂತೆ ಮಾಡುತ್ತೆ. ಅದಾದಮೇಲೆ ನಾನು ಅಂಟ್ಕೊಂಡಿರ್ತೀನಲ್ಲ ಈ ಶರೀರಕ್ಕೆ. ಹೌದು, ಅಣ್ಣ, ತಮ್ಮ, ಅಕ್ಕ, ತಂಗಿ, ಮಗ, ಮಕ್ಕಳು ಎಲ್ಲರೂ ಒಂದಿನ ಹೋಗೋರು ಅನ್ನೋದು ನನಗೆ ಅರ್ಥ ಆಗುತ್ತೆ. ಎಲ್ಲರನ್ನೂ ನಾನು ಬಿಟ್ಟು ಹೋಗಬೇಕು ಅನ್ನೋದು ಅರ್ಥ ಆಗುತ್ತೆ. ಆದರೆ ಈ ನಾನು ಅನ್ನುವಾಗ ಈ ಶರೀರ ಕಂಟ್ಕೊಂಡ್ಬಿಟ್ಟಿರ್ತೀನಲ್ವ, ಆ ದೇಹ, ಮನಸ್ಸು, ಬುದ್ಧಿಗಳೊಡನೆ ನಾನು ಅಜ್ಞಾನದಿಂದ ಏನು ತಾದಾತ್ಮ್ಯವನ್ನು ಉಟ್ಕೊಂಡಿದ್ದೀನಿ, ಶರೀರನೇ ನಾನು, ಮನಸ್ಸೇ ನಾನು, ಬುದ್ಧಿನೇ ನಾನು ಅಂತ ಏನು ಇಟ್ಕೊಂಡಿದ್ದೀನಿ, ಅದನ್ನು ಬಿಡೋ ಹಾಗಾಗತ್ತೆ. ಆ ರೀತಿಯಾಗಿ ನಾಶ ಮಾಡಿ ನಮ್ಮ ದುಃಖವನ್ನು, ಸಂಸಾರಿತ್ವವನ್ನು ಕೊನೆಗಾಣಿಸುತ್ತೆ. ಉಪನಿಷತ್ತು ಅದನ್ನು ಬಿಡೋ ಹಾಗೆ ಮಾಡತ್ತೆ ಅಂತ. ಇದರಲ್ಲಿ ಕೊಟ್ಟಿರುವಂತಹ ಬೋಧನೆ ನಮಗೇನಾಗುತ್ತೆ, ಜೀವನದಲ್ಲಿ ಒಂದು ಮಾರ್ಗದರ್ಶನ ಕೊಟ್ಟು ನಮ್ಮ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೆ, ನಾನು ನಿತ್ಯ ಶುದ್ಧ ಆನಂದ ಸ್ವರೂಪ ನಾನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಿ ಈ ಬ್ರಹ್ಮಾನಂದವಲ್ಲಿ ಮುಕ್ತಾಯ ಆಗುತ್ತೆ. ಗುರು ಶಿಷ್ಯರಿಬ್ಬರು ಮತ್ತೊಮ್ಮೆ ಶಾಂತಿ ಮಂತ್ರವನ್ನು ಹೇಳಿ ಈ ವಲ್ಲಿ ಮುಕ್ತಾಯ ಮಾಡ್ತಾರೆ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಪರಮೇಶ್ವರನು ನಮ್ಮಿಬ್ಬರನ್ನು, ಗುರು ಶಿಷ್ಯರನ್ನು ಜೊತೆಯಲ್ಲಿ ಕಾಪಾಡಲಿ, ನಮ್ಮಿಬ್ಬರನ್ನು ಜೊತೆಯಲ್ಲಿ ಪೋಷಿಸಲಿ, ನಾವಿಬ್ಬರು ಜೊತೆಯಲ್ಲಿ ಸಾಮರ್ಥ್ಯ ಪಡೆಯುವಂತಾಗಲಿ, ನಮ್ಮಿಬ್ಬರ ಅಧ್ಯಯನವು ತೇಜಸ್ವಿಯಾಗಲಿ, ನಾವಿಬ್ಬರು ಪರಸ್ಪರ ದ್ವೇಷಿಸದೆ ಇರುವಂತಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ.
ಇಲ್ಲಿಗೆ ಬ್ರಹ್ಮಾನಂದವಲ್ಲಿ ಮುಕ್ತಾಯ ಆಗುತ್ತೆ. ಮುಂದಿನವಲ್ಲಿ ಭೃಗುವಲ್ಲಿ. ಭೃಗುವಲ್ಲಿಯಲ್ಲಿ ಗುರು ಶಿಷ್ಯರ ಸಂವಾದ. ಹೇಗೆ ಈ ಗೊತ್ತಾಗಿದೆ ನಮಗೆ ಈ ಪಂಚಕೋಶಗಳನ್ನು ದಾಟಿ ಆನಂದಮಯವನ್ನು ಆ ಬ್ರಹ್ಮನನ್ನು ಪಡೆಯೋದು ಹೇಗೆ ಅನ್ನೋದನ್ನು ಓದ್ಕೊಂಡಿದ್ದೀವಿ. ಆದರೆ ಅದನ್ನು ಸಾಧನೆಯಲ್ಲಿ ನಾವು ಮಾಡೋದು ಹೇಗೆ ಅನ್ನೋದನ್ನು ಮುಂದಿನವಲ್ಲಿ ಭೃಗುವಲ್ಲಿಯಲ್ಲಿ ನೋಡ್ತೀವಿ. ಅಲ್ಲಿ ನಿಲ್ಲಿಸ್ತೀನಿ, ಮತ್ತೆ ಮುಂದುವರ್ಸೋಣ. ಹಸತೋ